स्वागतं वन्दनम् अभिवन्दनं शनीश्वरग्रहाराधने विनियोगः ओम नीलाञ्जनसमाभासं रजपुत्रमागजम् आवाहयामि स्थापयामि पूजयामि अमृतगौरी समेत मृत्युंजयाय नमः नवग्रहಗಳ ಪೂಜೆಯನ್ನು ಮಾಡಿ ನವಗ್ರಹಗಳ ಅನುಗ್ರಹ ಸಿಕ್ತು ಅಂತ ಆದ್ಮೇಲೆ ಮೃತ್ಯು ಅಂದ್ರೆ ಸಾವು ಸಾವು ಯಾವ ರೀತಿ ಬರ್ತದೆ ಹೇಳಿ ಕೇಳಿ ಬರುತ್ತಾ ಇಂಥ ಮನುಷ್ಯ ಇದೇ ದಿವಸ ಆಯ್ತಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ ರಾತ್ರಿ ಮಲ್ಕೊಂಡಿರ್ತೇವೆ ಬೆಳಿಗ್ಗೆ ಎದ್ದಿರೋದು ಗೊತ್ತಿಲ್ಲ ಈ ಮೃತ್ಯುವಿನಲ್ಲಿ ಎರಡು ವಿಧವಾದಂತಹ ಮೃತ್ಯು ಇದೆ ಕಾಲ ಮೃತ್ಯು ಅಕಾಲ ಮೃತ್ಯು ಅಂತ ಕಾಲ ಮೃತ್ಯು ಅಂದ್ರೆ ನಮ್ಮ ಪೂರ್ಣ ಆಯುಷ್ಯ ಎಷ್ಟಿರುತ್ತೋ ಅಷ್ಟೊಂದು ಕಳೆದುಕೊಂಡು ಸಾಯುವಂಥದ್ದು ಕಾಲ ಮೃತ್ಯು ಅಕಾಲ ಮೃತ್ಯು ಅಂದ್ರೆ ಗಂಡಾಂತರಗಳಿಂದ ಒಂದು ವಾಹನದಲ್ಲಿ ಹೋಗ್ತಾ ಇರ್ತಾರೆ ಅಪಘಾತ ಆಗಿ ಸಾವು ಕೂತ್ಕೊಂಡಿರ್ತಾರೆ ಹಾರ್ಟ್ ಅಟ್ಯಾಕ್ IBP ಲೋ BP ಆಗಿ ಸಾವು ಯಾವ ರೀತಿ ಬರುತ್ತೆ ಅಂತ ಹೇಳಿ ಕೇಳಿ ಬರ್ತಿಲ್ಲ ಆ ರೀತಿ ಏನಾದ್ರು ಗಂಡಾಂತರಗಳೇನಾದ್ರು ನಿಮ್ಮ ಜಾತಕದಲ್ಲಿದ್ರೆ ಅವೆಲ್ಲವೂ ಸಹ ಪರಿಹಾರವಾಗಲಿದೆ ಇಲ್ಲಿ ಮೃತ್ಯುಂಜಯನ ಪೂಜೆ ಮಾಡ್ತಾರೆ ಮೃತ್ಯುಂಜಯ ಅಂದ್ರೆ ಶಿವ ಮೃತ್ಯುನ ಜಯಿಸಿದ ಮತ್ತೆ ಸಾವನ್ನ ಗೆದ್ದವನೇ ಮೃತ್ಯುಂಜಯ ಮೃತ್ಯುಂಜಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ
ಓಂ ಜುಂತಃ त्र्यम्बकं यजामहे सुगन्धिं पुष्टिवर्धनम् उर्वारुकवन्दनां मृत्योर्मोक्षीणामृतात् मृत्युंजयाय रुद्राय नीलकण्ठाय शम्भवे अमृतेशाय सर्वाय महादेवाय ते नमो नमः अधिदेवता प्रत्यधिदेवताय सूर्यग्रहणेन अष्टमहालक्ष्मी ದೇವರ ಆರಾಧನೆ ಪೂಜಾಂಚ ಕರಿಷೇಃ. ಈಗ ಅಷ್ಟಲಕ್ಷ್ಮಿಯರ ಆರಾಧನೆ ಆಗುತ್ತೆ. ಅಷ್ಟಲಕ್ಷ್ಮಿಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಷ್ಟಲಕ್ಷ್ಮಿಯರಲ್ಲಿ ಒಂದು ಲಕ್ಷ್ಮಿ ಕಡಿಮೆ ಆದ್ರೆ ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ. ಅಷ್ಟಲಕ್ಷ್ಮಿಯರಲ್ಲಿ 8 ಜನ ಲಕ್ಷ್ಮಿಯರಿದ್ರೇನೆ ನಮ್ಮ ಜೀವನ ಸಂಪೂರ್ಣ ಅನ್ಸೋದು ನಮಗೆ. ಅದೇ ರೀತಿಯಾಗಿ ಅಷ್ಟಲಕ್ಷ್ಮಿಯರಲ್ಲಿ ಪ್ರಾರಂಭವನ್ನು ಮತ್ತೆ ಒಳ್ಳೆ ಮಾರ್ಗವನ್ನು ತೋರಿಸ್ತಕ್ಕಂಥವಳು ಆದಿಲಕ್ಷ್ಮಿ ಆಗಿರ್ತಾರೆ. ಆದಿಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು ನೀವು ಮಾಡುವಂತ ಸಕಲ ಕಾರ್ಯಗಳಲ್ಲಿ ಒಳ್ಳೆ ಪ್ರಾರಂಭವನ್ನು ಒಳ್ಳೆ ಮಾರ್ಗವನ್ನು ತೋರಿಸು ಅಂತೇಳಿ ಆದಿಲಕ್ಷ್ಮಿಯೇ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜ ವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಪಾಲಯ ಮಾ ಆದಿಲಕ್ಷ್ಮಿ ಸದಪಾಲಯ ಮಾ ತದಂಗತ್ವೇನ ಧಾನ್ಯಲಕ್ಷ್ಮಿನೇ ನಮಃ. ಅಷ್ಟಲಕ್ಷ್ಮಿಯಲ್ಲಿ 2ನೇ ಲಕ್ಷ್ಮಿ ಧಾನ್ಯಲಕ್ಷ್ಮಿ. ಧಾನ್ಯಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ನೂತನವಾದ ಮನೆಯಲ್ಲಿ ಧಾನ್ಯ ಸಮೃದ್ಧಿಯಾಗಿ ಧಾನ್ಯ ಮಹಾಲಕ್ಷ್ಮಿ ಸಮೃದ್ಧಿಯಾಗಿ ಸಮೋದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜ ವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಸದಪಾಲಯ ಮಾ ಧಾನ್ಯಲಕ್ಷ್ಮಿ ಸದಪಾಲಯ ಮಾ ಧೈರ್ಯ ಮಹಾಲಕ್ಷ್ಮಿನೇ ನಮಃ. ಹೇ ಮಧುಸೂದನ ಕಾಮಿನಿ ಧೈರ್ಯ ಲಕ್ಷ್ಮಿ ಸದಪಾಲಯ ಮಾ ಧೈರ್ಯ ಲಕ್ಷ್ಮಿ ಸದಪಾಲಯ ಮಾ ನಮಸ್ಕರೋಮಿ ತದಂಗತ್ವೇನ ಗಜ ಮಹಾಲಕ್ಷ್ಮಿನೇ ನಮಃ. ಅಷ್ಟಲಕ್ಷ್ಮಿ 4ನೇ ಲಕ್ಷ್ಮಿ ಗಜಲಕ್ಷ್ಮಿ. ಗಜ ಅಂದ್ರೆ ಆನೆ. ನಾವು ಯಾವ್ದೊಂದು ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ನಮಗೆ ಗಜ ಬರಬೇಕು. ಅಂದ್ರೆ ಆನೆ ಯಾವತ್ತು ಹಿಂದೆ ಬರುತ್ತಾ? ಯಾವುದೇ ಕಷ್ಟ ಕೆಲಸ ಆದ್ರೂ ಮುನ್ನುಕೊಂಡು ಹೋಗ್ತಾ ಇರ್ತೇವೆ. ಎಷ್ಟೇ ಅಡ್ಡಿ ಆತಂಕ ಬಂದ್ರು ಮುಂದೆ ಹೋಗ್ತಾ ಇರ್ತವೆ. ಅದೇ ರೀತಿಯಾಗಿ ಮಂಡಿತ ಲೋಕನುತೆ ಹರಿಹರ ಬ್ರಹ್ಮ ಸುಪೂಜಿತ ಸೇವಿತ ತಾಪ ನಿವಾರಿಣಿ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಗಜಲಕ್ಷ್ಮಿ ರೂಪೇಣ ಸಂತಾನಲಕ್ಷ್ಮಿನೇ ನಮಃ. ಅಷ್ಟಲಕ್ಷ್ಮಿ ರಾಗ ವಿಭಕ್ತಿ ಜ್ಞಾನಮಯೇ ಗುಣಗಣವಾರಿಧಿ ಲೋಕೈಲೈಷಿಣಿ ಸಪ್ತಭೂಷಿತ ಗಾನನುತೆ ಸಕಲ ಸುರಾಸುರ ದೇವ ಮುನೀಶ್ವರ ಮಾನವ ವಂದಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಗಾಮಿನಿ ಸಂತಾನ ಲಕ್ಷ್ಮಿ ತ್ವಂ ಪಾಲಯ ಮಾ ಸಂತಾನ ಲಕ್ಷ್ಮಿ ತ್ವಂ ಪಾಲಯ ಮಾ ಕರೋಮಿ ನಮಸ್ಕರೋಮಿ ತದಂಗತ್ವೇನ ವಿಜಯಲಕ್ಷ್ಮಿನೇ ನಮಃ. कमलासिनि सद्गतिदायिनि ज्ञान विकासिनि गानमये अनुदिनमर्जित कुङ्कुमदोसुर भूषित वासित वाद्यनुते कनकदरा स्तुति वैभव वन्दित शङ्कर देशिक मान्यपते जय जय हे मधुसूदन कामिनि विजयलक्ष्मि सदपालय मा विजयलक्ष्मि सदपालय मा विद्यालक्ष्मिने नमः. कर्ण विभूषण शांति समामृत हास्य मुखे नवलिदायिनि कलिमलहारिणि कामिक बलप्रद हस्तयुते जय जय हे मधुसूदन कामिनि विद्यालक्ष्मि सदपालय मा विद्यालक्ष्मि सदपालय मा महालक्ष्मी नमः. ಅಷ್ಟಲಕ್ಷ್ಮಿಯಲ್ಲಿ ಕೊನೆಯ ಲಕ್ಷ್ಮಿ ಬಂದು
ಕೊನೆ ಲಕ್ಷ್ಮಿ ಯಾರು? ಗಮನ ಈ ಕಡೆ ಇಲ್ಲ ನಿಮ್ಗೆ ಯಾಕ? ಅಷ್ಟಲಕ್ಷ್ಮಿಯಲ್ಲಿ ಕೊನೆ ಲಕ್ಷ್ಮಿ ಬಂದು ಧನಲಕ್ಷ್ಮಿ. ಅಂದ್ರೆ 7 ಲಕ್ಷ್ಮಿಯ ಅನುಗ್ರಹದಿಂದ ಮಾತ್ರ ನಮಗೆ ಕೊನೆಯಿಸುವಂಥದ್ದು ಧನಲಕ್ಷ್ಮಿ. ಅದೇ ರೀತಿಯಾಗಿ ಧನಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಧನ ಯಾವಾಗಲೂ ಸಮೃದ್ಧಿಯಾಗಿಲ್ಲ ಅಂತೇಳಿ ಧನ ಮಹಾಲಕ್ಷ್ಮಿ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಧಿಮಿ ಧಿಮಿ ದಿಂದಿಮಿ 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 ದುಂದು ವಿರಾಜ ಸಂಪೂರ್ಣಮಯೇ ಗುಮ ಗುಮ ಗುಂಗುಮ 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 ಶಂಕರಿಮಾಜ ಸುವಾದ್ಯನುತೆ ವೇದ ಪುರಾಣ ಇತಿಹಾಸ ಸುಪೂಜಿತ ವೈದಿಕ ಮಾರ್ಗ ಪ್ರದರ್ಶಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧನಲಕ್ಷ್ಮಿ ರೂಪೇಣ ಪಾಲಯ ಮಾಂ ಧನಲಕ್ಷ್ಮಿ ರೂಪೇಣ ಪಾಲಯ ಮಾಂ ತದಂಗತ್ವೇನ ತನ್ಮತೆ ದಿವ್ಯರತ್ನ ಸಿಂಹಾಸನೋಪರಿ ಸಾಕ್ಷಾತ್ ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿ ದೇವರ ರಮಾ ಸೀತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವರ ಪ್ರಧಾನ ಕಳಚಾರಾಧನಾ ಬಿಂಬಾರಾಧನಾ ಪಟಾರಾಧನಾ ಪೂಜೆ ಅಂಚಕರಿಷೇ. ಅದೇ ರೀತಿಯಾಗಿ ಈಗ ಪ್ರಧಾನ ದೇವರಾಗಿರ್ತಕ್ಕಂಥ ಶ್ರೀದೇವಿ ಭೂದೇವಿ ಸಮೇತ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ವಿನಾ ವೆಂಕಟೇಶಂ ನನಾದೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೇದ ಪ್ರಸೀದ ಪ್ರಿಯ ವೆಂಕಟೇಶ ಪ್ರಯಶ್ಚ ಪ್ರಯಶ್ಚ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಶ್ರೀದೇವಿ ನಮಃ ತಗೊಳ್ಳಿ. ಶ್ರೀದೇವಿ ಅಂದ್ರೆ ಪದ್ಮಾವತಿ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಪದ್ಮಪ್ರಿಯ ಪದ್ಮನಿ ಪದ್ಮಹಸ್ತೆ ಪದ್ಮಾಲಯ ಪದ್ಮದಲಾಯ ನಾಕ್ಷೇ ವಿಶ್ವಪ್ರಿಯ ವಿಷ್ಣುಮನೋನುಕೂಲೆ ತಸ್ಮಾತ್ ತತ್ವಂ ಮಹಿ ಸನ್ನಿಧತ್ವಾ ದೇವೇ ಚ ವಿದ್ಮಹೇ ಶ್ರೀನಿವಾಸ ಪತ್ನಿ ಧೀಮಹಿ ದೇವೇ ವಾಸವೇ ಬ್ರಹ್ಮವರ್ಚತ ಪಿತೃನಾಗಂ ಶ್ರೋತ್ರಂ ಚಕ್ಷುರ್ಮನಃ ಧನುರ್ಧರಾಯ ಚ ವಿದ್ಮಹೇ ಸರ್ವಸಿದ್ಧೇ ಚ ಧೀಮಹಿ ತನ್ನೋ ಭೂದೇವಿ ಪ್ರಚೋದಯಾತ್. ಮುಖಿನ್ ಕರೋಮಿ ತದಂಗತ್ವೇನ ಲಕ್ಷ್ಮೀ ನಾರಾಯಣ ಪರಬ್ರಹ್ಮಣೇ ನಮಃ. ನೋಡಿದ್ರೆ ನಿಮ್ಮ ಇಷ್ಟಾರ್ಥ ಕೋರಿಕೆಗಳಿಂದವೆಲ್ಲ ಅತಿ ಶೀಘ್ರವಾಗಿ ನೆರವೇರಿಸಿ ನಿಮ್ಮ ಮಕ್ಕಳಿಗೆ ನಿಮಗೆಲ್ಲ ಸಹ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಸತ್ಯನಾರಾಯಣ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಧ್ಯಾಯೇ ಸತ್ಸಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ವರೇಯ ನೀಲವರ್ಣಂ ಪೀತವಾಸಂ ಶ್ರೀವತ್ಸಮಣಿಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮದ್ವೈರವಿಭೂಷಿತಂ ಓಂ ವಿಷ್ಣುವನಕಂ ವೀರ್ಯಾಣಿ ಪ್ರವೋಚಂ ಯ ಪಾರ್ಥಿವಾನುಮೇರದಾಗಂ ದಿವಸ್ಕವಾಯ ತತ್ತರ್ಗಂ ತದಸ್ಸಂ ಚಕ್ರಮಣಿ ಮಹಾಲಕ್ಷ್ಮೀಮಾವಾಹಯಾಮಿಂ ಸ್ವಃ ಸತ್ಯಮಹಾಲಕ್ಷ್ಮೀಮಾವಾಹಯಾಮಿಂ ಭೂರ್ಭುವಸ್ವಃ ಸತ್ಯಮಹಾಲಕ್ಷ್ಮೀ ದೇವತಮಾವಾಹಯಂ ಸತ್ಯಮಹಾಲಕ್ಷ್ಮೀ ನಮಃ ಯಾಯಾಮಿ ಧನಂ ಸಮರ್ಪಯಾಮಿ ಆವಾಹಯಾಮಿ ದಿವ್ಯರತ್ನ ಸಿಂಹಾಸನಂ ಸಮರ್ಪಯಾಮಿ. ತತ್ಕಲಶೇನ ಕುಲದೇವತಾ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವತಾರಾಧನ ಪೂಜಾಂಚಕೃಷೇ. ಅದೇ ರೀತಿಯಾಗಿ ಇದೇ ಕಳಿಸಿದಲ್ಲಿ ನಿಮ್ಮ ಕುಲದೇವರಾದಂಥ ಚೆನ್ನಕೇಶ್ವರ ಸ್ವಾಮಿ ಆರಾಧನೆ ಆಗಬೇಕು. ಚೆನ್ನಕೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸ್ಥಿರಪಡಿತಃ ಶಕ್ತಿಔಷಧಂ ನೀರ್ಯಾಯ ಸ್ಥಿರಪಡಿಸಿ ದಿಗ್ಬಡಿತಃ ಅತಧ್ಯಾನಂ ಶಾಂತಾಕಾರಂ ಭುಜಗೇನ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಜ್ಞಾನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಪ್ರಬಲನೇನಂ ಯೋಗೃತ್ಯಾಗಮ್ಯಂ ವಂದೇ ವಿಷ್ಣುಂ ಭವಯಾನಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಂ ಹೋದ್ರೆ ಅಲ್ಲೂ ಇರುವುದಿಲ್ಲ, ಸತ್ಯಭಾಮ ಮನೆಗೆ ಹೋದ್ರೆ ಅಲ್ಲೂ ಇರುವುದಿಲ್ಲ. ಆಗ ನಾರದಕ್ಕೆ ಕೋಪ ಬಂದ್ಬಿಡುತ್ತೆ. ನಾವು ಅಷ್ಟೇ ಯಾವುದೊಂದು ವ್ಯಕ್ತಿಯನ್ನು ನೋಡಕ್ ಹೋಗ್ತೀವಿ, ಒಂದು ಕಡೆ ನೋಡ್ತೀವಿ, ಎರಡು ಕಡೆ ನೋಡ್ತೀವಿ, ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಕೋಪ ಬರುತ್ತಲ್ವಾ. ಅದೇ ರೀತಿಯಾಗಿ ನಾರದನ ಕೋಪ ಬಂದು ಕೃಷ್ಣನ ಬೈದ್ಕೊಂಡು ಬರ್ತಾ ಇರ್ತಂತೆ. ಏ ಗೋಪಾಲಕ, ಏ ಕೃಪಾಯ ತಿಳಿದಿದೆ, ಈ ಸಂದು ಕನ್ಯಾಪತಿ, ಏ ಕಂಸಾಂತಕ ಅಂತೇಳಿ ಬೈದ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಕೃಷ್ಣ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗ್ಬಿಟ್ಟು ನಾರದನನ್ನ ಹೇಳ್ತಾ ಇರ್ತಂತೆ, ಇಲ್ಲಿ ನಾರದ ಯಾಕಪ್ಪ ನಾನು ಈ ತರ ಬೈದ್ಕೊಂಡು ಬರ್ತಾ ಏನ್ ಬೇಕು ನಿನಗೆ ಅಂತ ಹೇಳಿದಾಗ ಆಗ ನಾರದ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಬೆಳಗ್ಗೆ ಆದಾಗಿಂದ ಸಂಜೆ ಆಗೋ ತನಕ ನಿನ್ನ ದರ್ಶನವನ್ನ, ನಿನ್ನ ನಾಮಸ್ಮರಣೆ ಮಾಡಿದ ನನ್ನ ಜೀವನನೇ ಸಾಗೋದಿಲ್ಲ. ನೀನು ನೋಡ್ಕೊಂಡು ನೀನು ದರ್ಶನ ಮಾಡ ಅಂತೇಳಿ ವೈಕುಂಠಕ್ಕೆ ಹೋಗಿದೆ.
ಆ ವೈಕುಂಠದಲ್ಲೂ ನಿಂತಿರಲಿಲ್ಲ. ಇಲ್ಲಿ ದ್ವಾರಕೆಗೆ ಬಂದೆ, ರುಕ್ಮಿಣಿ ಮನೆಗೆ ಹೋದೆ, ಅಲ್ಲೂ ಇಲ್ಲ. ಸತ್ಯಭಾಮ ಮನೆಗೆ ಹೋದೆ, ಅಲ್ಲೂ ಇಲ್ಲ. ಮತ್ತೆ ಹೋಗಿದ್ದಪ್ಪ ಅಂತ ಕೇಳ್ತಾ ಇದ್ದಾರೆ. ಆಗ ಕೃಷ್ಣ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಮದ್ಭಕ್ತಃ ಯತ್ರ ಕಾಯತೆ ತತ್ರ ತಿಷ್ಠಾಮಿ ನಾರದಃ. ಅಂದ್ರೆ ಮದ್ಭಕ್ತ ಅಂದ್ರೆ ನಾವೇ ಭಗವಂತನ ಭಕ್ತಿಯಿಂದ ಅರ್ಪಣೆ ಮಾಡಬೇಕು ಅಂತ ಸೃಷ್ಟಿ ಆಗ್ತದೆ. ಅದೇ ರೀತಿಯಾಗಿ ನೀವು ಭಗವಂತನಿಗೆ ನೀವೇನು ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇದೆಲ್ಲ ನಿಮಗೆ ಭಗವಂತ ಕೊಟ್ಟಿರೋದೇ ನಿಮ್ಗೆ ಅಲ್ವಾ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಈಗ ಮಾಡ್ಲಿಕ್ಕೆ ದುಡ್ಡು ಎಲ್ಲ ನಿಮಗೆ ಭಗವಂತನಿಗೆ ವಾಪಸ್ ದುಡ್ಡು ಕೊಟ್ಟರೆ ತಗೊಳ್ತಾರ. ಇಟ್ಕೊಳ್ಳೋದಕ್ಕೆ ಹರಿದ್ರ ಕುಂಕುಮ, ಅರಿಶಿನ ಕುಂಕುಮಗಳನ್ನ ಕೊಡಬೇಕು. ಅದಾದ್ಮೇಲೆ ನಾನಾ ವಿಧ ಪುಷ್ಪಗಳಿಂದ ಅರ್ಪಣೆ ಮಾಡಬೇಕು. ಯಜ್ಞೋಪವೀತ ಅಂದ್ರೆ ಜನಿವಾರನ ಸಮರ್ಪಣೆ ಮಾಡಬೇಕು. ಗಂಧ, ದಿವ್ಯ ಪರಿಮಳ ಗಂಧವನ್ನು ಭಗವಂತನ ದೇಹಕ್ಕೆ ಲೇಪನವನ್ನು ಮಾಡಬೇಕು. ಆಭರಣಗಳು, ಭಗವಂತನಿಗೆ ಆಭರಣಗಳನ್ನ ಅರ್ಪಣೆಯನ್ನು ಮಾಡಿದ್ದೇವೆ. ಅದಾದ್ಮೇಲೆ ಧೂಪ, ಅಗರಬತ್ತಿಯಿಂದ ಪೂಜೆಯನ್ನು ಮಾಡಬೇಕು. ದೀಪ ಅಂದ್ರೆ ಕರ್ಪೂರ ಆರತಿಯನ್ನು ಮಾಡಬೇಕು. ನೈವೇದ್ಯ ಅಂದ್ರೆ ಏನಾದರೂ ಪ್ರಸಾದವನ್ನ, ಹಣ್ಣು ಫಲಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಬೇಕು. ಕೊನೆಯದಾಗಿ ಪೂಜೆ ಮುಗಿದ ಮೇಲೆ ನಿಮ್ಮ ಕೈಗೆ ಪುಷ್ಪಾಕ್ಷತೆಗಳನ್ನ ಕೊಡ್ತೇನೆ. ನಿಮ್ಮ ಇಷ್ಟಾರ್ಥ ಕೋರಿಕೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಭಗವಂತನಿಗೆ ಅರ್ಪಣೆ ಮಾಡೋದು. ಇದು ಷೋಡಶೋಪಚಾರ ಪೂಜೆ. ಈಗ 2 ತರ ಮಾತ್ರ ಉಪಚಾರ ಆಗಿದೆ. ಆವಾಹನೆಯನ್ನು ಮಾಡಿ ಆಸನ ಹಾಕಿ ಅವ್ರನ್ನ ಕುಡಿಸಿದ್ದೀವಿ. ಈಗ ಅವ್ರಿಗೆ ಕೈ ತೊಳ್ಕೊಂಡು ಕಾಲು ತೊಳ್ಕೊಳ್ಳೋ ಬಂದು ನೀರು ಕೊಡ್ಬೇಕು. ಅಂದ್ರೆ ಕಲ್ಪನೆ ಮಾಡ್ಬೇಕು, ಸ್ವಾಮಿ ನಾವು ಕೊಡ್ತಾ ಇದ್ದೀವಿ, ನೀವು ಸ್ವೀಕರಣೆ ಮಾಡ್ತಾ ಇದ್ದೀರಾ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಈ ತರ ತೋರಿಸ್ಕೊಂಡು ಇದ್ರೊಳಗಡೆ ಹಾಕಿ ಟೋಟಲ್ 6 ಸರಿ ಕೈ ತೊಳ್ಕೊಳಕ್ಕೆ 1 ಸರಿ, ಕಾಲು ತೊಳ್ಕೊಳಕ್ಕೆ 2 ಸರಿ, ಮುಖ ತೊಳ್ಕೊಳಕ್ಕೆ 3 ಸರಿ, ಟೋಟಲ್ ಆಗಿ 6 ಸರಿ ಈ ತರ ಭಗವಂತನಿಗೆ ತೋರಿಸ್ಬಿಟ್ಟು ನೀವು ಹಾಕ್ತಾರೆ ನೋಡಿ. ಈ ತರ ತೋರಿಸ್ಬಿಟ್ಟು ಹಿಂಗೆ ಹಾಕ್ತಾರೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ. ಪದಾಭಿಕ್ರಮೇ ವಿಷ್ಣುರ್ಗೋಪಾದಾಭ್ಯಃ ತತೋ ಧರ್ಮಾಣಿ ಧಾರಯನ್ನ. ಪಾದಾರವಿಂದಯೋಃ ಅರ್ಘ್ಯಂ ಪಾದ್ಯಂ ಸಮರ್ಪಯಾಮಿ. ಆಪಕ್ರುಂದ ಪೃಥ್ವೇ ಪೃಥ್ವೇ ಪೂತಾಪನಾತ್ಮಃ ವಿಷ್ಣುಮಭೋಜ್ಯಂ ಯದ್ವಾದುಷ್ಟತಂ ಮಮ ಪುರಂದು ಮಾಮಾಪೋ ಸದಾಂಚ ಪ್ರತಿಗ್ರಹ ತಸ್ವಾಹ. ಓಂಕಾರವಿಂದಯೋಃ ಆಚಮಾನಿಯಂ 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 ಸಮರ್ಪಯಾಮಿ. ನಪಯಾಮಿ ಔಪಚಾರಿಕ ಸುತ್ತೋದಕ ಸ್ನಾನೋ ಶ್ರೀದಾತನಾಮಹೇರಣಾಯ ಚಕ್ಷತೆ यो पश्यवतमोरसः तस्य वाचेते नहावशते नो मातरः रङ्गमाभो यस्य क्षया इतिन्वदाः भोजनयदा जनः. औपचारिक शुद्धोदक स्नानं समर्पयामि. क्षीरेण समयामि. ॐ सहस्रशीर्षः पुरुषः सहस्राक्ष सहस्रभाग सभूमिं विश्वदोरुत्वा अत्यधिष्ठद्दशाङ्गुलं पुरुष एवेदकं सर्वं यद्बोधं यच्च भव्यं उदामृतस्वशेषानः यदन्येनातिरोहति एतावानस्य महिमा अतो जायाकश्च पौरुषः पादोऽस्य भूतानि त्रिपादस्यामृतं दिवे त्रिपादोद्भवति पुरुषः साशनानशने अपि तस्मात् निराळसायत यत्पुरः यत्पुरुषेण अविशाः देवायज्ञमदन्मदः वसन्तो अस्यासीदाज्यम् ग्रीष्मयुग्मशरद्दभिः संवृतं वृषदाज्यं पशोगस्तागश्चक्रे वायुव्यान आरण्यान् ग्राम्याश्च ये तस्मात् सर्वतः ऋचस्सामानि जग्गिरे छन्दागं जग्गिरे तस्मात् यजुस्तस्मात् जायतो वादामुच्यते ब्राह्मणोऽस्यमुपमासीत् बाहुराजन्यकृतः भूरो तदस्य द्वेष्यः पद्भ्यागं शूद्रो अजायत चन्द्रमा मनसो जातः चक्षुः सूर्यो जायन्तात् इन्द्रश्च अग्निश्च प्राणाद्वायुतः पद्भ्यां भूमिर्दिशश्रोत्रात् तदा लोकान् मधुर्वयन् वेदाहमेतं पुरुषं महान्तम् आदित्यवर्णं तमसस्तु वारे सर्वाणि लोपाणि विजितशरीरः नामानि कृत्वा अभिवदन् यदास्ते धातुभेदसाश्च विश्वकर्मण समवर्ततानि तस्य त्वष्टा विदधद्रूपमेति तत्पुरुषस्य विश्वमाचारमग्रेः वेदाहमेतं पुरुषं महान्तम् आदित्यवर्णं तमसः परस्तात् तमेवं विद्वान् अमृतेः भवति नान्यपन्था विद्यते यनाय प्रजापतिष्ठति गर्भे अन्तः असायमानो बहुधा विजायते तस्य धीराख्यः तस्य देवा सन्वचेः इष्टते लक्ष्मीः च पत्न्योः अहोरात्रे पार्श्वे नक्षत्राणि लोपम् अश्विनौ व्यान्तम् इष्टं मनिषाण अहं मनिषाण सर्वं मनिषाण ॐ तच्चयोरारुणीमहे गातुं यज्ञाय गातुं यज्ञपदये दैवेः स्वस्तिरस्तुनः स्वस्तिर्मानुषेभ्यः ऊर्ध्वं जिगातु वेषणं शन्नो अस्तु द्विपदे शञ्चतुष्पदे ॐ
शांति 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 ओम यः फलनिर्यापला पुष्पायाश्वपुष्पणीः बृहस्पति प्रसूतास्तानुमुञ्चन्मगमसः परोदकेन स्तवयामि ओम यः फलनिर्यापला पुष्पायाश्वपुष्पणीः बृहस्पति प्रसूतास्तानुमुञ्चन्मगमसः परोदकेन स्तवयामि ओम यः फलनिर्यापला पुष्पायाश्वपुष्पणीः बृहस्पति प्रसूतास्तानुमुञ्चन्मगमसः परोदकेन स्तवयामि स्वामी देवताभ्यो नमः शुष्कफलस्नानीं समर्पयामि देवताभ्यो नमः धूपमाग्रापयामि आवाहित देवताभ्यो नमः एकादि कर्पूर मंगल नीराजनान्तं दर्शयामि सर्वरक्षरक्षां धारयामि मध्यामस्तिनाः प्रबोधिनी श्रियं देवेमवद्वये श्रीर्माः देवे ऋषिता तां स्वस्मितामिरण्यप्राकारमार्द्रां ज्वलन्ते दृष्टां तर्पयन्ते पद्मे स्थितां पद्मवर्णां तामिव पक्वये श्रियं चन्द्रां प्रभासां ऋषिता ज्वलन्तीं श्रियं लोके देवजुसमदारां उक्तां पद्मिनीमीं शरणमहं प्रपद्ये लक्ष्मीर्मे रक्षतां त्वां वृणे आदित्यवर्णे पक्वये श्रियं मनसक्कामहात्कोद्यं वाचसत्यमधीमहे कर्तमेन प्रजा भूतानि सुखमे गृहे देवी मातं महादेवे विद्महे विष्णुपत्नी धीमहि महालक्ष्मी प्रचोदयातु यदोक्त कर्पूर मंगल नीराजनं दर्शयामि रक्षरक्षां धारयामि नमस्करोमि आपद्बान्धवानादिरक्षक गोविंद गोविंद सप्तगिरिवास गोविंद गोविंद नमः पार्वते पतये हर हर महादेव आयने देवरायणे दूरवारोहन्त पुष्पिणीरदाश्च पिण्डरे काणे समुद्रस्य गृहायमे सर्व आभरणार्थे अक्षतानि समर्पयामि पुष्पैः पूजयामि अग्निर्वा अपामायतनम् आयतनवान् भवति अग्निरायतनं वेद आयतनवान् भवति अग्निरायतनम् आयतनवान् भवति योगामायतनं वेद आयतनवान् भवति सत्यधर्माय नमः हृदयं पूजयामि सत्यकामाय नमः पाशो पूजयामि सत्येष्टाय नमः सत्यनिधये नमः कल्हारपुष्पं समर्पयामि सत्यसङ्कल्पाय नमः शतपत्रपुष्पं समर्पयामि सत्यदेशाय नमः कमलपुष्पं समर्पयामि सत्यरूपाय नमः मल्लिकापुष्पं समर्पयामि सत्यदेव्याय नमः सेवन्तिकापुष्पं समर्पयामि सत्यवर्माय नमः ऐरवन्तिकापुष्पं समर्पयामि सत्योदराय नमः करवीरपत्रं पुष्पं समर्पयामि सत्यधर्माय नमः गिरिकण्डिकापुष्पं समर्पयामि सत्यकामाय नमः हसदेपुष्पं समर्पयामि सत्येष्टाय नमः पारिजातपुष्पं समर्पयामि सत्यपरायणाय नमः पुनागपुष्पं समर्पयामि सत्यशौर्याय नमः गन्धपुष्पं समर्पयामि सत्यक्षयाय नमः मालदेपुष्पं समर्पयामि सत्यसन्तुष्टाय नमः केतकेपुष्पं समर्पयामि सत्यदक्षाय नमः मन्दारपुष्पं समर्पयामि श्री सत्यनारायण स्वामी नमः पुष्पपूजां समर्पयामि अथ पत्रपूजां च करिष्ये गाजयपत्रं समर्पयामि सत्यविभवाय नमः पत्रं समर्पयामि सत्यसङ्कल्पाय नमः पत्रं समर्पयामि सत्यदेशाय नमः पत्रं समर्पयामि सत्यरूपाय नमः सत्यपरायणाय नमः पत्रं समर्पयामि सत्यशौर्याय नमः मार्गपत्रं समर्पयामि सत्यरक्षाय नमः पत्रं समर्पयामि सत्यसन्तुष्टाय नमः पत्रं समर्पयामि वेदाय नमः पत्रं समर्पयामि सत्याचराय नमः पत्रं समर्पयामि सत्यवर्मणे नमः पत्रं समर्पयामि सत्यपूर्णाय नमः पत्रं समर्पयामि सत्येश्वराय नमः पत्रं समर्पयामि
सत्यानन्दाय नमः कमलपत्रं समर्पयामि सत्योपशे नमः कमलपत्रं समर्पयामि सत्यग्रहणरूपिणे नमः वेणुपत्रं समर्पयामि श्रीसत्यनारायणस्वामिने नमः पत्रपूजां समर्पयामि सर्वपूजां जगदीशे आग्ते नारायणाय नमः अंकुलाग्ते ओम केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः लक्ष्मी सत्यनारायण स्वामिने नमः नामपूजां समर्पयामि लक्ष्मी पूजन जगदीशे महालक्ष्मी नमः कमलाय नमः पद्मासनाय नमः कन्यकाय नमः शुभदाय नमः नारायणे नमः तपयम तावरण पूजन जगदीशे ओम नारायणाय नमः अच्युताय नमः अधिपत्यन्त शून्याय नमः विष्णवे नमः हरये नमः तुलसीमार्गाय नमः दामोदराय नमः लक्ष्मी नमः लक्ष्मी सत्यनारायण स्वामिने नमः शिष्टमवर्ण पूजां समर्पयामि ब्राह्म्ये नमः माहेश्वर्ये नमः कौमार्ये नमः वाराह्ये नमः वैष्णव्ये नमः इंद्राण्ये नमः चामुण्डाय नमः नारसिंहे नमः सप्तमातृभ्यो नमः लक्ष्मीदेवताभ्यो नमो नमः सप्तमवर्ण पूजां समर्पयामि ओम मत्स्याय नमः कूर्माय नमः वराहाय नमः नारसिंहाय नमः वामनाय नमः परशुरामाय नमः रामाय नमः कृष्णाय नमः बौद्धाय नमः कल्किने नमः लक्ष्मी सत्यनारायण स्वामिने नमः अष्टमवर्ण पूजां समर्पयामि वर्ण पूजानन्तरे अष्टोत्तर शतदिव्य नामवळ पुष्पार्चन पत्रार्चन रुद्रार्चन कुकुमार्चन पूजां च करिष्ये ओम शुभाभ्यां पूर्वचरिताय एवं गुणविशेषण विशिष्टाय मस्यां शब्दतस्य च मानसि गृहेण रमासीत वीरवेङ्कट सत्यनारायण स्वामी पञ्चय नामधेयस्य धर्मकान्तायः जयलक्ष्मी नाम्नी ज्येष्ठपुत्रस्य मोहन कुमार नामधेयस्य धर्मकान्तायः गीता नाम्नीः अर्चिता नाम्नीः तन्विका नाम्नीः यजमानस्य द्वितीय पुत्रस्य चन्द्रकीर्ति नामधेयस्याः धर्मकान्ताय काव्या नाम्नीयस्य सुपुत्रस्य समृद्धस्य गौरव नाम्नीः सह कुटुम्बानामिह नाम्नीः निधि नाम्नीः सह कुटुम्बानां शिवगोत्रोद्भवस्य शिवरवि नामधेयस्य सरस्वती नाम्नीः पार्वतम्मा नाम्नीः सह कुटुम्बानां नाम्नीस्य नेत्रवती नाम्नीः श्रीका नाम्नीः आशा नाम्नीः सुधाकर नामधेयस्य सह कुटुम्बानां सिद्धरामಯ್ಯ नामधेयस्य गिरिजम्मा नाम्नीः विन्ध्यश्री नाम्नीः सिद्धम्म नाम्नीः सह कुटुम्बानां ओम श्री सत्यदेवाय नमः ओम सत्यात्मने नमः ओम सत्यभूताय नमः ओम सत्यपुरुषाय नमः ओम सत्यनाथाय नमः ओम सत्यसाक्षिणे नमः ओम सत्ययोगाय नमः ओम सत्यज्ञानाय नमः ओम सत्यज्ञानप्रियाय नमः ओम सत्यनदे नमः सत्यसंभवाय नमः सत्यप्रभवे नमः सत्येश्वराय नमः सत्यकर्मणे नमः सत्यपवित्राय नमः सत्यमङ्गलाय नमः सत्यगर्भाय नमः सत्यप्रजापतये नमः सत्यविक्रमाय नमः सत्यसिद्धाय नमः सत्याच्युताय नमः सत्यवीराय नमः सत्यबोधाय नमः सत्यधर्माय नमः सत्याग्रजाय नमः सत्यसन्तुष्टाय नमः सत्यवराहाय नमः सत्यपरायणाय नमः सत्यपूर्णाय नमः सत्यौषधाय नमः सत्यदिक्पालकाय नमः सत्यवाक्याय नमः सत्यज्येष्ठाय नमः सत्यविक्रमणे नमः सत्यधन्विने नमः सत्यमेधाय नमः सत्यदेशाय नमः सत्यकृतवे नमः सत्यकालाय नमः सत्यवत्सलाय नमः सत्यवसवे नमः सत्यमोघाय नमः सत्यरुद्राय नमः सत्यब्रह्मणे नमः सत्यामृताय नमः सत्यवेदङ्गाय नमः सत्यचतुरात्मने नमः सत्यभोक्त्रे नमः सत्यसुषये नमः सत्याच्युताय नमः सत्यवेदाय नमः सत्यपीयूषाय नमः सत्यमायाय नमः सत्यमोहाय नमः सत्यसुरानन्दाय नमः सत्यसागराय नमः सत्यतपसे नमः वं सत्यसिंहाय नमः वं सत्यमृगाय नमः वं सत्यलोकपालकाय नमः वं सत्यस्थिताय नमः वं सत्यौषधाय नमः वं सत्यदिक्पालकाय नमः वं सत्यधनुर्धराय नमः वं सत्याम्बुजाय नमः वं सत्यवाक्याय नमः वं सत्यगुरवे नमः वं सत्यन्यायाय नमः सत्यसाक्षिणे नमः सत्यसम्प्रदाय नमः सत्यसम्प्रदाय नमः सत्यमह्नवे नमः सत्यवायुवे नमः सत्यशुक्राय नमः सत्यानन्दाय नमः सत्यधीरशाय नमः सत्यश्रीप्रदाय नमः सत्यगुह्याय नमः सत्योदराय नमः सत्यहृदयाय नमः सत्यकमलाय नमः सत्यनाराय नमः सत्यास्ताय नमः सत्यबाहुवे नमः सत्यमुखाय नमः सत्यदक्षाय नमः सत्यनासिकाय नमः सत्यश्रोत्राय नमः सत्यचक्षुषे नमः सत्यशिरसे नमः सत्यकमलाय नमः सत्यप्राणाय नमः सत्यायुराय नमः सत्यश्रीवल्लभाय नमः सत्यगुप्ताय नमः सत्यपुष्कराय नमः सत्यदुराय नमः सत्यब्राह्मणताय नमः
ओम 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 ये नमः ओम नीलादेवी नमः देवी नमः ओम प्रकृते नमः ओम विकृते नमः ओम विद्याय नमः ओम सर्वोदयप्रदाय नमः ओम सदाय नमः ओम विभूते नमः ओम सुरभ्ये नमः ओम परमात्मिकाय नमः ओम वाचे नमः ओम पद्मालयाय नमः ओम सुजये नमः ओम सदाय नमः ओम धन्याय नमः ओम लक्ष्मी नमः ओम कामये नमः ओम कीर्ते नमः ओम सुदाय नमः ओम कमलाय नमः ओम कामाक्षे नमः ओम प्रदाय नमः ओम अनगाय नमः ओम शोकाय नमः ओम कीर्ताय नमः ओम आत्मगन्धिन्ये नमः ओम प्रसन्नाय नमः ओम प्रभाय नमः ओम चन्द्राय नमः ओम बुधाय नमः ओम इंद्राय नमः ओम गजनन्दे नमः शिवाय नमः ओम सत्ये नमः ओम विश्वजनन्ये नमः ओम धर्मनाशिन्ये नमः ओम शान्ताय नमः ओम श्रिये नमः ओम जीवनिलयाय नमः ओम शस्विन्ये नमः ओम उदाराङ्गाय नमः ओम यममालिन्ये नमः ओम चिन्तये नमः ओम शिवप्रदाय नमः ओम लक्ष्मी नमः ओम शिवाय नमः ओम समुद्रतनयाय नमः ओम मंगलाय नमः ओम विष्णुपत्ने नमः ओम नारायण समाश्रिताय नमः ओम देव्ये नमः गजलक्ष्मी नमः संतानलक्ष्मी नमः विजयलक्ष्मी नमः विद्यालक्ष्मी नमः धनलक्ष्मी नमः सत्यमहालक्ष्मी देवताभ्यो नमः श्रीदेवी भूदेवी देवताभ्यो नमः अष्टोत्तर स्तुतिभ्यः महाबली हरिद्रार्चन कुंकुमार्चन पूजां समर्पयामि। ये अर्चना कुंकुम ಏಕಬೆರಳಲ್ಲಿ ಸೇವಿಸು ಹಾಕಿಕೊಳ್ಳೋ ಸ್ವಾಮಿನಿ ಸುಗಂಧ ಪೂರಿತ ಬೀಳಯ ಜಗಿದು 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 ಸ್ವಾದಿಸಿ ಜಗತ್ ಮಂಗಳ ಬೀಳಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಪರಬ್ರಹ್ಮಣೇ ನಮಃ ಯತ್ಕಿಂಚ ಪಂಚಬಲಂ ಕದಲೀಪುರ ನಾರಿಕೇಳ ಖಂಡದ್ವಯಂ ನೈವೇದ್ಯಂ ನಿವೇದಯಾಮಿ ನಿವೇದನಂತ್ರೇ ಅರ್ಘ್ಯ ಪಾದ್ಯ ಆಶಮನೀಯಂ ಸಮರ್ಪಯಾಮಿ ಸುವರ್ಣ ದಕ್ಷಿಣ ತಾಂಬೂಲಂ ಕಲ್ಪಯಾಮಿ ಮುಖವಾಸನಂ ಸಮರ್ಪಯಾಮಿ पूगी फलासमायुक्तं नागवलेदं गर्भमण्डलसंयुक्तं ताम्बूलं प्रतिगृह्याय मन्त्रेण सुवर्णदक्षिणा ताम्बूलां कल्पयामि निवेदनमङ्गलधीराय समर्पयामि। जय लीलारमण गोविंद गोविंद आपद्बान्धव गोविंद। वरदं शक्ति हस्तंच विप्राण शुश्रो तथा अपिदितं चर्मदं वामे च अत्यंतनं करति अग्निपुरुषं प्रत्यक्षं ध्यात्वा अक्षतन ಒಳಗಡೆ ಹಾಕಿ ಈ ತರ ಮಾಡಿ ಅಗ್ನಿ ಜನ ಜಾಂತೆ ತಿಲ ನಾಗರ ಸಂಮಿಷ್ಟಾನ್ ಭಾಕ್ಷಾಕ್ಷರ ಮಂತ್ರೇಣ ಶಕ್ತಿ ಮಾಹುತಿ स्वाहा पुष्पं ग्रहण स्वाहा धूपं ग्रहण स्वाहा दीपं ग्रहण स्वाहा नैवेद्यं ग्रहण स्वाहा प्रदक्षिणकारं ग्रहण स्वाहा सर्वोपचारमाद्यं ग्रहण स्वाहा अग्नयेदं नवमाग्निं वर्षिञ्च अतिथेरनमन्यस्व अनुमतेरनमन्यस्व सरस्वतेरनमन्यस्व देवतेराग्रा स्वाहा अपौपनस्या शुभाभ्यं भुवजताय प्रवेशतायं स्वाहा
प्रदान चुन्मन्नादिपसित साधनक स्वाहा नमो रातपदे नमो गणपते नमो प्रभुदेवते नमस्ते संबोधनाय एकदन्ताय विष्णुनाशनाय प्रसदाय श्रीवरुणमूर्तये नमः स्वाहा ओम गणानाहं त्वा गणपतिं मवामहे कविं कवीनामुपवस्त्रवस्त्रं ज्येष्ठराजं ब्रह्मणां ब्रह्मणस्पदान चुन्मन्नादिपसित साधनक स्वाहा दिशानर्पत्मार्गं दिशानमानिशमने एकदन्तं भक्तानां एकदन्तम् उपास्मि स्वाहा ओम नमो गणपते नमो प्रभुपते नमस्ते तुलंबोधराय एकदन्ताय विघ्नराजने प्रसदाय श्रीवरुणमूर्तये नमो नमः स्वाहा ओम एकदन्ताय विद्महे वक्रतुण्डाय धीमहि तन्नो प्रचोदयात् स्वाहा ओम नमो गणपते नमो प्रभुपते नमस्ते तुलंबोधराय एकदन्ताय विघ्नराजने प्रसदाय श्रीवरुणमूर्तये नमो नमः स्वाहा दिशानर्पत्मार्गं दिशानमानिशमने एकदन्तं भक्तानां एकदन्तम् उपास्मि स्वाहा ओम गणानाहं त्वा गणपतिं मवामहे कविं कवीनामुपवस्त्रवस्त्रं ज्येष्ठराजं ब्रह्मणां ब्रह्मणस्पदान चुन्मन्नादिपसित साधनक स्वाहा गणपते नमः प्रभुदेवते नमस्ते संबोधनाय एकदन्ताय विष्णुनाशनाय प्रसदाय श्रीवरुणमूर्तये नमो नमः स्वाहा ओम नमो गणपते नमो प्रभुपते नमस्ते तुलंबोधराय एकदन्ताय विघ्नराजने प्रसदाय श्रीवरुणमूर्तये नमो नमः स्वाहा दिशानर्पत्मार्गं दिशानमानिशमने एकदन्तं भक्तानां एकदन्तम् उपास्मि स्वाहा ओम नमो गणपते नमो प्रभुपते नमस्ते तुलंबोधराय एकदन्ताय विघ्नराजने प्रसदाय श्रीवरुणमूर्तये नमो नमः स्वाहा भक्तवर्णं शूर्पकर्णं लम्बोदरं भक्तवासं भक्तगन्धालिप्ताङ्गं मृत्यैस्पोषितं स्वाहा धीमहि प्रचोदयात् स्वाहा ओम गणानाहं त्वा गणपतिं मवामहे कविं कवीनामुपवस्त्रवस्त्रं ज्येष्ठराजं ब्रह्मणां ब्रह्मणस्पदान चुन्मन्नादिपसित साधनक स्वाहा गणाधिपते नमो राधिपते नमो गणपते नमः प्रभुदेवते नमस्ते संबोधनाय एकदन्ताय विष्णुनाशनाय प्रसदाय श्रीवरुणमूर्तये नमो नमः स्वाहा महागणाधिपते नमः ಏನು ಆಗ್ಬಿಡಿ ಪುಂಡಪತಿ ಓಂ ಭವಸ್ವಾಹ ಓಂ ಭವಸ್ವಾಹ ಓಂ ಸುಭಸ್ವಾಹ ಓಂ ಭೂರ್ಭುವಸ್ವಾಹ ಸರ್ವದೋಷ ಪ್ರಾಯಶ್ಚಿತ್ತಾರ್ಥ ವಿಷ್ಣವೇ ಸ್ವಾಹ ವಿಷ್ಣವೇ ಪರಮಾತ್ಮನೇ ನಮಃ ಅಗ್ನಿಂ ಪರಿಶುದ್ಧಾಃ ಅದಿತೇನ ನಮಃ ಯಾವ ಗ್ರಹದಿಂದ ಏನಪ್ಪಲ್ಲ ಅಂತ ಹೇಳಿದ್ರು ಅದೇ ರೀತಿಯಾಗಿ ಈಗ ನವಗ್ರಹಗಳ ಓಂ ಆಗುತ್ತೆ ನವಗ್ರಹ ಓಂ ಆಸತ್ತೇನ ಸಾವರ್ತಮಾನೋ ನೇಷಂ ಮೃತಂ ಮತ್ಯಂಚಾಯ ಹಿರಣ್ಮೇ ಜೋತಾರ್ಧೇನ ದೇವಯಾತ್ಮನಾನ್ ವಸನ್ ಸ್ವಾಹಾ ಓಂ ಆಸತ್ತೇನ ಸಾವರ್ತಮಾನೋ ನೇಷಂ ಮೃತಂ ಮತ್ಯಂಚಾಯ ಹಿರಣ್ಮೇ ಜೋತಾರ್ಧೇನ ದೇವಯಾತ್ಮನಾನ್ ವಸನ್ ಸ್ವಾಹಾ ಸೂರ್ಯಕಾರ್ತಿಯದ ಪ್ರತಿಯದು ಸರ್ವಸ್ವಾರಯ ಸ್ವಾಹಾ ಚಂದ್ರಗ್ರಹೋಮಿ ಯೋಗಃ ಚಂದ್ರಾಯ ನಮಃ ಓಂ ಆಶ್ರಯತಾಯ ವಿದ್ಮೇ ರೋಹಿಣೀಶಾಯ ಮೇ ತನ್ನ ಚಂದ್ರ ಪ್ರಚೋದಯಾತ್ ಸ್ವಾಹಾ ಓಂ ಆಪ್ಯಾಯ ಸುಧಮೇ ತುದೇ ವಿಶ್ವದ ಸ್ವಮನುಷ್ಯಂ ಭವಾವಾದ ಸಂಗದೇ ಸ್ವಾಹಾ ಓಂ ಆಪ್ಯಾಯ ಸುಧಮೇ ತುದೇ ವಿಶ್ವದ ಸ್ವಮನುಷ್ಯಂ ಭವಾವಾದ ಸಂಗದೇ ಸ್ವಾಹಾ ಅಧಿದೇವರ ಪ್ರತ್ಯುದೇವರ ಪ್ರತಿಗುರುವಾರಾಯ ಸ್ವಾಹಾ ರಂಗಾರ್ಕಗ್ರಹೋಮಿ ಯೋಗಃ ಮಂಗಳಾಯ ಓಂ ಧರ್ಮರಾಜಾಯ ವಿದ್ಮಹಿ ರೋಹಿತ ಅಂಗಾಯ ವಿದ್ಮಹಿ ತನ್ನ ಅಂಗಾರ್ಕ ಪ್ರಚೋದಯಾತ್ ಸ್ವಾಹಾ ಓಂ ಅಗ್ನಿ ಮೋರ್ಧಾಧಿಪತಿ ಪ್ರಚೋದಯಾಯ ಮವಾಗಮರೇದಾಗಂ ಸಿನಮದೇ ಸ್ವಾಹಾ ಓಂ ಅಗ್ನಿ ಮೋರ್ಧಾಧಿಪತಿ बुधाय नमः ओम रोहिणीयाय विद्महे पीतवर्णाय धीमहि तन्नो प्रचोदयात् स्वाहा ओम प्रियं गोकलिकाशामं रोमेणावृतमतं सौम्यं सौम्यगुणावेदं नमः प्रणमाम्यं स्वाहा ओम प्रज्ञसाग्निप्रतिकाव्येन विश्वाभूते सकं सजतामेत पुनर्भद्वकसर्वैवान् मन्मातकुसिद्वतमेतं स्वाहा प्रियं गोकलिकाशामं रोमेणावृतमतं सौम्यं सौम्यगुणावेदं नमः प्रणमाम्यं स्वाहा ओम प्रज्ञसाग्निप्रतिकाव्येन विश्वाभूते सकं सजतामेत पुनर्भद्वकसर्वैवान् ग्रहाय नमः देवराय स्वाहा ग्रहाय नमः योगः गुरुवे नमः ओम आंगिरसाय विद्महे तुराचार्याय विद्महे तन्नो बृहस्पति प्रचोदयात् स्वाहा ओम बृहस्पतिः जगन्योराः द्युमद्यवाद कतमज्जने शोयते जगत्प्रजादात् तस्मात् सूत्रवृन्देष्टं स्वाहा ओम देवानां सर्षीणां च गणकांसनसतिव पुष्टिबोधं तिलागेशं नमः बृहस्पतिं स्वाहा ओम बृहस्पतिः जगन्योराः द्युमद्यवाद कतमज्जने शोयते जगत्प्रजादात् तस्मात् सूत्रवृन्देष्टं ग्रहाय नमः शुक्राय नमः
ओम भार्गवाय विद्महे प्रदर्शनाय विद्महे तन्नो शुक्र प्रचोदयात् स्वाहा प्रथमलालवं दैत्यानं परमगुरुं सर्वसास् प्रोक्तान् भार्गवं प्रणमाम्यहं स्वाहा ओम नमः शुक्राय भानवे प्रथम प्रियकजाग्नि भूतं यो देवानोजादिलोकं चन्द्र विश्वं कृतिकादे स्वाहा कंठाय शंभवे गुरुदेशाय सर्वाय महादेवाय नमो नमः स्वाहा अंदगे मृत्युंजयाय नमः ಅಂದುಕೊಂಡು ಆಗ್ತಾ ಇದೆ ಅದೇ ನಾವು ಗಂಟೆ ಹೊಡೆಯವರೆಗೂ ಆಗ್ತಾನೆ ಓಂ ತ್ರ್ಯಂಬಕಮಿದಾಂ ಯದುಗಂಧಿಂ ಪುಷ್ಪವರ್ಧನಂ ಉರ್ವಾರುಕಂ ವಂದನಾತ್ ಮೃತ್ಯುರ್ಮೋಕ್ಷಮೃತ ಸ್ವಾಹಾ ತ್ರ್ಯಂಬಕೇಶಾಂ ಯದುಗಂಧಿಂ ಪುಷ್ಪವರ್ಧನಂ ಉರ್ವಾರುಕಂ ವಂದನಾತ್ ಮೃತ್ಯುರ್ಮೋಕ್ಷಮೃತ ಸ್ವಾಹಾ ಓಂ ತ್ರ್ಯಂಬಕಮಿದಾಂ ಯದುಗಂಧಿಂ ಪುಷ್ಪವರ್ಧನಂ ಉರ್ವಾರುಕಂ ವಂದನಾತ್ ಮೃತ್ಯುರ್ಮೋಕ್ಷಮೃತ ಸ್ವಾಹಾ ತ್ರ್ಯಂಬಕೇಶಾಂ ಯದುಗಂಧಿಂ ಪುಷ್ಪವರ್ಧನಂ ಉರ್ವಾರುಕಂ ವಂದನಾತ್ ಮೃತ್ಯುರ್ಮೋಕ್ಷಮೃತ ಸ್ವಾಹಾ ಓಂ ತ್ರ್ಯಂಬಕಮಿದಾಂ ಯದುಗಂಧಿಂ ಪುಷ್ಪವರ್ಧನಂ ಉರ್ವಾರುಕಂ ವಂದನಾತ್ ಮೃತ್ಯುರ್ಮೋಕ್ಷಮೃತ ಸ್ವಾಹಾ ತ್ರ್ಯಂಬಕೇಶಾಂ ಯದುಗಂಧಿಂ ಪುಷ್ಪವರ್ಧನಂ ಉರ್ವಾರುಕಂ ವಂದನಾತ್ ಮೃತ್ಯುರ್ಮೋಕ್ಷಮೃತ ಸ್ವಾಹಾ ओम मृत्युंजयाय रुद्राय नीलकंठाय शंभवे अमृतेशाय सर्वाय महादेवाय नमो नमः स्वाहा रुद्राय रुद्राय नीलकंठाय शंभवे अमृतेशाय सर्वाय महादेवाय नमो नमः स्वाहा ओम त्र्यंबकमिदामहे सुगंधिं पुष्पवर्धनं उर्वारुकं वन्दनात् मृत्युर्मोक्षमृता स्वाहा रुद्राय रुद्राय नीलकंठाय शंभवे अमृतेशाय सर्वाय महादेवाय नमो नमः स्वाहा ओम त्र्यंबकमिदामहे सुगंधिं पुष्पवर्धनं उर्वारुकं वन्दनात् मृत्युर्मोक्षमृता पुण्यमदेवं भो स्वाहा विष्णवे स्वाहा विष्णुवे अजितेन नमस्कृता सरस्वती नीलकंठाय मृत्युंजयाय सर्वेश्वराय सदाशिवाय शंकराय शिव महादेवाय नमो नमः स्वाहा सर्वविद्यानामीश्वरः सर्वभूतानां ब्रह्मदिवदेर्ब्रह्मणादिवदेर् ब्रह्म शिवोऽम्यस्य सदाशिवान् स्वाहा स्वामी नवतंगत्वेन पार्वतीदेवतो मे वियोगः पार्वतीदेवीನ ಪ್ರಾರ್ಥನೆ ಪಾರ್ವತೀದೇವಿ ओम गणाम्बिका विद्महे कर्मसिद्धे च मे तन्नो पार्वती प्रचोदयात् स्वाहा गणाम्बिका विद्महे सर्वसिद्धे च मे तन्नो पार्वती देवी प्रचोदयात् स्वाहा ओम गणाम्बिका विद्महे कर्मसिद्धे च मे तन्नो पार्वती प्रचोदयात् स्वाहा गणाम्बिका विद्महे सर्वसिद्धे च मे तन्नो गणाम्बिका देवी प्रचोदयात् स्वाहा ओम गणाम्बिका विद्महे कर्मसिद्धे च मे तन्नो पार्वती प्रचोदयात् स्वाहा गणाम्बिका विद्महे सर्वसिद्धे च मे तन्नो पार्वती देवी प्रचोदयात् स्वाहा ओम गणाम्बिका विद्महे कर्मसिद्धे च मे तन्नो पार्वती प्रचोदयात् स्वाहा गणाम्बिका विद्महे सर्वसिद्धे च मे तन्नो पार्वती देवी प्रचोदयात् स्वाहा ओम गणाम्बिका विद्महे कर्मसिद्धे च मे तन्नो पार्वती प्रचोदयात् स्वाहा गणाम्बिका विद्महे सर्वसिद्धे च मे तन्नो पार्वती देवी प्रचोदयात् स्वाहा ओम गणाम्बिका विद्महे कर्मसिद्धे च मे तन्नो पार्वती प्रचोदयात् स्वाहा गणाम्बिका विद्महे सर्वसिद्धे च मे तन्नो पार्वती देवी प्रचोदयात् स्वाहा ओम गणाम्बिका विद्महे कर्मसिद्धे च मे तन्नो पार्वती प्रचोदयात् स्वाहा गणाम्बिका विद्महे सर्वसिद्धे च मे तन्नो पार्वती देवी प्रचोदयात् स्वाहा पार्वती देवतायै नमः श्रीदेवी भूदेवी समेत वेंकटेश्वर समदेवतो मे वियोगः वेंकटेश्वराय ओम निरंजनाय विद्महे निराभासाय धीमहि तन्नो श्रीनिवास प्रचोदयात् स्वाहा 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 निरंजनाय विद्महे निराभासाय श्रीनिवास प्रचोदयात् स्वाहा निरंजनाय विद्महे निराभासाय धीमहि तन्नो श्रीनिवास प्रचोदयात् स्वाहा निरंजनाय विद्महे निराभासाय धीमहि तन्नो श्रीनिवास प्रचोदयात् स्वाहा निरंजनाय विद्महे निराभासाय धीमहि तन्नो श्रीनिवास प्रचोदयात् स्वाहा श्रीनिवासाय नमस्तदन्तत्वेन श्रीदेवी देवतो मे वियोगः श्रीदेवी नमः ओम महादेवे च विद्महे श्रीनिवासपत्नी च धीमहि तन्नो श्रीदेवी प्रचोदयात् स्वाहा महादेवे च विद्महे श्रीनिवासपत्नी च धीमहि तन्नो श्रीदेवी प्रचोदयात् स्वाहा महादेवे च विद्महे श्रीनिवासपत्नी च धीमहि तन्नो श्रीनिवासपत्नी च तन्नो श्रीदेवी प्रचोदयात् स्वाहा श्रीदेवी देवताय नमः भूदेवी देवतो मे वियोगः भूदेवी ओम धनुर्धराय च विद्महे सर्वसिद्धे च धीमहि तन्नो भूदेवी प्रचोदयात् स्वाहा ओम धनुर्धराय विद्महे सर्वसिद्धे च धीमहि तन्नो भूदेवी प्रचोदयात् स्वाहा ओम धनुर्धराय च विद्महे सर्वसिद्धे च धीमहि तन्नो भूदेवी प्रचोदयात् स्वाहा धनुर्धराय विद्महे सर्वसिद्धे च धीमहि तन्नो भूदेवी प्रचोदयात् स्वाहा ओम धनुर्धराय च विद्महे सर्वसिद्धे च धीमहि तन्नो भूदेवी प्रचोदयात् स्वाहा धनुर्धराय विद्महे सर्वसिद्धे च धीमहि तन्नो भूदेवी प्रचोदयात् स्वाहा ओम धनुर्धराय च विद्महे सर्वसिद्धे च धीमहि तन्नो भूदेवी प्रचोदयात् स्वाहा धनुर्धराय विद्महे सर्वसिद्धे च धीमहि तन्नो भूदेवी प्रचोदयात् स्वाहा भूदेवी देवताय नमः
ವಿಷ್ಣುವೇ ಪರಮಾತ್ಮನೇ ಶ್ರೀ ನಾರಾಯಣಾಯ ಕುಲದೇವತಾ ಪಾರ್ವತಿ ಸಮೇತ ಜನಕೇಶ್ವರ ಸ್ವಾಮಿ ದೇವತಾ ಶ್ರೀದೇವದೇಶ್ವರ ವೆಂಕಟೇಶ್ವರ ಸ್ವಾಮಿ ದೇವತಾ ಪರಿಪೂರ್ಣ ಕೃಪಾಶೀರ್ವಾದ ಭಾಗ್ಯದ ಸಿದ್ಧಿರಸ್ತು ಭರತತಾ ಮತ್ತು ಭರತೇಯ ಶುಭಾಭ್ಯಾಂ ಪೂರ್ವಚರಿತಾಯ ಮಂಗಳ ವಿಶೇಷ ಮತ್ಯಾಂ ಶ್ರುತಿಪಸ್ಯ ಮಾನಸ ಗೃಹೇಣ ರಮಾ ಸಹಿತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ಪೂಜಾನಿ ಕರ್ಮಿ ರಮಾ ಸಹಿತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವತಾ ಶ್ರೀ ಸೂಕ್ತ ಪುರುಷೋತ್ತಮ ಮೇದಿ ಯೋಗೇಶ ಸಂಕಲ್ಪತೆ ಕ್ಷತಾರ್ಥೋ ವಿಸೃಜ್ಯ ಸರಿ ನೀವು ತಗೊಳ್ಳಿ ಅದನ್ನು ಕೈ ಕೊಟ್ಬಿಡಿ ಈಗ ಸತ್ಯನಾರಾಯಣ ಸ್ವಾಮಿ ಹೋಮ ಆಗುತ್ತೆ ಸತ್ಯನಾರಾಯಣ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ನೀವು ಸ್ವಲ್ಪ ಸ್ವಲ್ಪ ತಗೊಂಡು ಅದನ್ನು ಹೇಳ್ತಾ ಇರಿ ನೀವು ಸ್ವಾಹ ಅಂತ ಕದ್ರೆ ಒಳಗೆ ಸತ್ಯನಾರಾಯಣಾಯ ನಮಃ ಅಂದ್ಕೊಂಡು ಆಗ್ತದೆ ಚಿಕ್ಕದಾಗಿರ್ತಾ ಇರಿ ಓಂ ಸಹಸ್ರಚೇರುಷಾ ಪುರುಷಾ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿ ವಿಶ್ವತೋರುತ್ವ ಅತ್ಯಂತ ಶುಂಶಾಂಗುಲಂ ಸ್ವಾಹ ವೇದಕಂ ಸರ್ವಂ ಯಥೋದಂ ಯಚ್ಚವಕ್ಯಂ ಉದಾಮೃತತ್ವ ಶೇಷಾನಃ ಇದನ್ನೇನಾತಿರೋಹದೈ ಸ್ವಾಹ ಏತಾವಾನಸ್ಯ ಮಹಿಮಾಮತೋ ಜಾಯಾಗಶ್ಚ ಪೂರ್ಣಾ ಪಾದೋ ಸ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ಭವೇ ಸ್ವಾಹ ರಾಧೋರ್ನಮದೇ ಪುರುಷಃ ಪಾದೋ ಸೇನಾ ಭವಾತ್ಮನಃ ತತೋ ವಿಶ್ವಂ ವಿಕ್ರಾಮದೋ ಸಾಚಾನಶರೇಭಿ ಸ್ವಾಹ ತಸ್ಮಾತ್ ಧಿರಾಡಜಾಯತಾ ವಿರಾಜೋ ಹರಿಪೂರ್ಣಃ ಸಜಾತೋ ಅಧ್ಯರಿಚ್ಯತ ಪಶ್ಚಾತ್ ಭೂಮಿಮತೋ ಸ್ವಾಹ ವಿಷಾ ದೇವಾಯಜ್ಞಮತನ್ಮದಾ ವಸಂತೋಸ್ಯ ಶ್ರೀರಾಜ್ಯಂ ಗ್ರೀಷ್ಮೈತ್ಮಶರತವೇ ಸ್ವಾಹ ಸಪ್ತಾಸ್ಯ ಸತ್ಪರದಯ ತ್ರಿಸಪ್ತಸಮಿದ ಕೃತಾಃ ದೇವಾಯುಕ್ತಂ ತನ್ಮಾನಾ ಅಭುತ್ವಂ ವರುಷಂ ವಶಂ ಸ್ವಾಹ ವೃಷಂ ಜಾತಮಂತ್ರತಃ ತೇನ ದೇವಾಯ ಸಂತ ಸಾಧ್ಯಾಶ್ರೇಷ್ಠೇ ಸ್ವಾಹ ತಸ್ಮಾದಜ್ಞಾ ಸರ್ವದಃ ಸಂವೃತಂ ವೃಷರಾಜಂ ಪಶೋಗಸ್ತಾಗಚಕ್ರೆ ಭಾಜವ್ಯಾನ್ ಅರಣ್ಯಾನ್ ಗ್ರಾಮ್ಯಾಚಯೇ ಸ್ವಾಹ ತಸ್ಮಾದಜ್ಞಾ ಸರ್ವದಃ ರುಜತ್ ಸಾಮಾನಿ ವಿಸ್ನೇನ ಚಿಂತಾತುಂ ಚಕ್ರೆ ತಸ್ಮಾದಯಜಸ್ತಸ್ಮಾದ ಸಾಯಿದ ಸ್ವಾಹ ತಸ್ಮಾದಶ್ವ ಅಜಾಯಂತ ಏಕೆ ಗೋಪಯಾಟದಃ ಗಾವೋ ಹರಿಗ್ನಿರೆ ತಸ್ಮಾತೋ ತಸ್ಮಾತ್ ಜಾಯತ ಸ್ವಾಹ ಸಂವೇದನೋ ಕಲಿರಾಭ್ಯಕಲ್ಪಯನ್ನ ಮುಖಂ ಕಿಮಸ್ಯ ಗೋಬಾಹೋ ಗಾವೋರೋಪಾದಾ ಉಚ್ಯತೆ ಸ್ವಾಹ ಬ್ರಾಹ್ಮಣೋ ತಿಮಗಮಾದೇತೋ ಬಾಹೂರಾಜಿನ್ಯಕೃತಃ ಪೂರ್ವತಸ್ಯ ದ್ವೈಷಾ ಮಧ್ಯಾಗಂ ಶೂದ್ರೋ ಜಾಯತ ಸ್ವಾಹ ಧರ್ಮಾನಸೋ ಶಾತಃ ಚಕ್ಷುರ್ಸೂರ್ಯೋ ಛಾಯಿದಾಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಚಾಯಿತ ಸ್ವಾಹ ನಾಭ್ಯ ಆಸೀದಂತರಿಕ್ಷಂ ಶೀರ್ಷ್ಣೋ ದೇವಸಮವರ್ತತಾಂ ಪದ್ಭ್ಯಾಂ ಭೂಮಿರ್ದಶಕ್ವಾಕಾರಾಂ महात्मां ज्वलन्तीं दत्तां तर्पयन्तीं तर्पयस्तदामस्फोरणां स्वामि होमक्वये श्रियं स्वाहा चन्द्रां प्रभासामिषदा ज्वलन्तीं श्रियं लोके देवजुष्टमदारां तां पद्मिनीं शरणमहं प्रपद्ये लक्ष्मीर्मे शतां त्वां ऋणे स्वाहा भाग्या लक्ष्मी स्वाहा वैमां देवसकस्यतिश्च मुनिना सह प्रादुर्भूतोऽस्मिन् राष्ट्रे शृङ्गेति वृद्धिं ददातु मे स्वाहा शुद्धिभासामलां ज्येष्ठां लक्ष्मीं नाशयामि अहं अबोधिमसमृद्धिं च सर्वां निर्णतमे गृहात् स्वाहा दुष्टामित्यपुष्टां गिरीशिणीं ईश्वरीं सर्वभूतानां स्वामिहो भक्त्वये श्रियं स्वाहा सत्ताममाकोनिमाच सत्यमजे महे पशूनां रूपमन्यस्यामहि श्रेष्ठैतामिष स्वाहा प्रजाभूतामयि सम्भवतत्तमा श्रियं वासय मे कुले मातरं पद्ममालिनीं स्वाहा आपस्त्रिजन्तुस्तिग्धामिनः स्वाहा न क्रोधो न जमात्सर्यो न लोभो न शुभामति भवन्ति कृतवन्यानं भक्तां श्रीतोऽहं जपे सदा स्वाहा नित्यं सावत्मस्ता मम वसतु गृहे सर्वमङ्गल्ययुक्ताः स्वाहा ओम महादेवे च विद्महे सत्यप्रियाय धर्म सत्यलक्ष्मी प्रचोदयात् स्वाहा महालक्ष्मी नमः रङ्गत्रेणाः सुदर्शन लक्ष्मीनाथसुमदेवता शक्ति ओमेन योगः ಈಗ ಸುದರ್ಶನ ಹೋಮ ಆಗುತ್ತೆ ರಾತ್ರಿ ಸುದರ್ಶನ ಆರಾಧನೆ ಆಗಿದೆ ಮಂಡಲ ಆರಾಧನೆ ಇದಕ್ಕಾಗಿ ಸುದರ್ಶನ ಹೋಮ ಆಗುತ್ತೆ ಸುದರ್ಶನನ ಪ್ರಾರ್ಥನೆ ಮಾಡ್ಕೊಂಡು ನೀವು ಮಾಡುವಂಥ ಸಕಲ ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತವಾಗಿ ಅಭಿವೃದ್ಧಿ ಆಗಲಿ ನಿಮ್ಮ ಮನೆಗೆ ಏನಾದರೂ ಸಹ ದೃಷ್ಟಿ ದೋಷಗಳು ಮಾಟಮಂತ್ರ ದೋಷಗಳು ಶತ್ರುಬಾಧೆಗಳು ಏನಾದರೂ ಕುಟುಂಬದಲ್ಲಿದ್ದರೆ ಅವೆಲ್ಲೋ ಪರಿಹಾರವಾಗಲಿ ಮನೆಯಲ್ಲಿ ಏನಾದರೂ ಸಹ ಭೂತ ಪ್ರೇತಗಳ ಅಟ್ಟಾಸಗಳು ಜಾಗದಲ್ಲಿದ್ದರೆ ಅವೆಲ್ಲೋ ಪರಿಹಾರವಾಗಲಿ ಅಂತೇಳಿ ಸುದರ್ಶನನ ಪ್ರಾರ್ಥನೆ ಮಾಡ್ಕೊಂಡು ಸ್ವಾಹ ಅಂದಾಗೆ ಸುದರ್ಶನಾಯ ನಮಃ ಅಂತ ಅಂದ್ಕೊಂಡು ಆಗ್ತಾ ಇದೆ ओम नमः चक्राय महाज्वालाय महादेवरूपाय सर्वदुष्टभयंकराय छिंदि छिंदि परतंत्र ग्रासय ग्रासय भक्षय भक्षय भूतानि त्रासय त्रासय पिशाचो उच्चाटे उच्चाटे सर्वतो मां रक्ष रक्ष महाबलाय ओम पट महासुदर्शनाय स्वाहा कृष्णाय गोविंदाय गोपीशवल्लभाय वराय वरपुरुषाय परमात्मने वर कर्म मंत्र इंद्र तंत्र औषधास्त्र शस्त्र विषजोणा विचारिका श्रीवास महादीप्तिसूक्ताय सर्वदिक्षोभणकराय सहस्रज्वालाय प्रवर्तमये ब्रह्मज्योतिषे ओम पट स्वाहा
श्रीं ह्रीं क्लीं कृष्णाय गोविन्दाय गोपीजनवल्लभाय पराय परमपुरुषाय परमात्मने परकर्म मंत्र यंत्र तंत्र औषधास्त्र शस्त्राणि संवर मृत्योर्मोचय मोचय आयुर्वर्धय वर्धय आरोग्यं कुरु कुरु ओम नमो भगवते महासुदर्शनाय द्वेप्ते ज्वालाप्रकृताय सर्वदिक्षोपणकराय ओम फट् परब्रह्मणे परमज्योति सहस्रार ओम फट् नमः स्वाहा ओम फट् फट् हनः बीजे बीजया महासुदर्शनाय नमः स्वाहा नमश्चित्राय महाज्वाल महादीप्तिरोगाय सर्वदिष्टाभयङ्कराय चिन्नि चिन्नि बलातन्त्रान् ग्रासय ग्रासय उक्षय उक्षय भूतानि त्रासय त्रासय पिशाच उच्चाटय उच्चाटय सर्वतो मां प्रताय गोपीजनवल्लभाय पराय परमपुरुषाय परमात्मने पराकर्मामन्त्र इंद्रादंता औषधास्त्राणि विषचूर्णम् महादीप्ति रूपाय सर्वदुष्टभयङ्कराय सहस्रज्वालाय ओम फट् परब्रह्मणे परञ्ज्योतिषे स्वाहा ओम नमः चक्राय महाज्वालाय महादीप्तिरूपाय सर्वदुष्टभयङ्कराय चिन्नि चिन्नि संक्रांत्रासे एकासे पक्षे पक्षया भूतानि त्रासे त्रासे पिशाच उच्चाटय उच्चाटय सर्वतो मां रक्ष रक्ष महाबलाय ओम फट् महासुदर्शनाय स्वाहा चक्राय सहस्रज्वालाय धीमे तन्नो सुदर्शन प्रचोदयात् स्वाहा सुदर्शनाय तन्नवतरङ्गदेव लक्ष्मी नरसिंहस्वामी ओमि विनियोगः लक्ष्मी नरसिंहस्वामिನ ಪ್ರಾರ್ಥನೆ ಮಾಡಿಕೊಂಡು ನರಸಿಂಹಾಯ ನಮಃ ಅಂದುಕೊಂಡಾರೆ ओम नमो भगवते नरसिंहाय हिरण्यकशिपोक्षस्थलवितरणाय त्रिभुवनव्यापकाय भूतप्रेतपिशाचिशाचिदाग्निकिलोन्मूलनाय शम्भोद्भवाय समस्तदोषान् अनहन जल 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 कंप कंप पद्म हुं फट् महाध्वजपिताय लक्ष्मी नरसिंहाय नमः स्वाहा वीरं महाविष्णुं धरन्तं सर्वतोमुखं नरसिंहं भीषणं वरदं मृत्युं नमाम्यहं स्वाहा ओम नमो भगवते नरसिंहाय हिरण्यकशिपोक्षस्थलवितरणाय त्रिभुवनव्यापकाय भूतप्रेतपिशाचिशाचिदाग्निकिलोन्मूलनाय शम्भोद्भवाय समस्तदोषान् अनहन जल 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 कंप लक्ष्मी नरसिंहाय नमः स्वाहा वीरं महाविष्णुं ज्वलन्तं सर्वतोमुखं नरसिंहं भीषणं वरदं मृत्युं नमाम्यहं स्वाहा ओम उग्रं वीरं महाविष्णुं ज्वलन्तं सर्वतोमुखं नृसिंहं भीषणं वज्रं मृत्युर्मृत्युर्नमाम्यहं स्वाहा स्वाहा ओम नमो भगवते नरसिंहाय हिरण्यकशिपोक्षस्थलवितरणाय त्रिभुवनव्यापकाय भूतप्रेतपिशाचिशाचिदाग्निकिलोन्मूलनाय शम्भोद्भवाय समस्तदोषान् अनहन जल 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 कंप कंप पद्म हुं फट् महाप्रतापिताय लक्ष्मी नरसिंहाय नमः स्वाहा उग्रं वीरं महाविष्णुं ज्वलन्तं सर्वतोमुखं नृसिंहं भीषणं वज्रं मृत्युर्मृत्युर्नमाम्यहं स्वाहा वीरं महाविष्णुं ज्वलन्तं सर्वतोमुखं नृसिंहं भीषणं वज्रं मृत्युर्नमाम्यहं स्वाहा ओम नमो भगवते नरसिंहाय हिरण्यकशिपोक्षस्थलवितरणाय त्रिभुवनव्यापकाय भूतप्रेतपिशाचिशाचिदाग्निकिलोन्मूलनाय शम्भोद्भवाय समस्तदोषान् अनहन जल 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 कंप कंप पद्म हुं फट् महाप्रतापिताय लक्ष्मी नरसिंहाय नमः स्वाहा ओम गोविन्दाय ते गोपीजनवल्लभाय कृष्ण प्रचोदयात् स्वाहा कृष्णाय नमः अग्नये स्वाहा यमाय स्वाहा निरोधये स्वाहा वरुणाय स्वाहा वायुवे स्वाहा कुबेराय स्वाहा ईशानाय स्वाहा ब्रह्मजिघ्ननारायणाय स्वाहा यज्ञनारायणाय च नमः ओम मतो देवावन्तनो यतो विष्णुर्विचक्रमे पृथिव्या सप्तधामविहे स्वाहा इदं विष्णुर्विचक्रमे त्रेधा नितदेवतं समूढसभाकुञ्जरे स्वाहा त्रीणिपदाविचक्रमे विष्णुर्गोपादाभ्यः ततो धर्मणतार्यन्न स्वाहा विष्णुकर्माणि पश्यतायितोः व्रतानि विश्वसे इन्द्रस्य तस्क स्वाहा तद्विष्णोः परमं पटकददाक्षिषदूरयः दिवि वचक्षुकथं स्वाहा तद्विकासोपन्निभो झाग्रवान् समिदते विष्णोर्यत्परं पदं स्वाहा अस्मिन् कर्म सर्वोच प्राचितार्थं पंचम नमस्ते दृश्ये ओम बुद्धतत्मने स्वाहा अमृतत्मने स्वाहा वैद्यत्मने स्वाहा आकाशतत्मने स्वाहा तेजोतत्मने स्वाहा ओम क्षम नमः पराय परमेश्वरात्मने स्वाहा यां नमो निरुतात्मने स्वाहा नमो भगवते वासुदेवाय स्वाहा नमो भगवते संकर्षणाय स्वाहा नमो भगवते प्रद्युम्नाय स्वाहा नमो भगवते निरुताय स्वाहा नमो भगवते नारायणाय स्वाहा अस्मिन् कर्म संतोष प्राचितार्थमदाः महाभगवते नमः स्वाहा स्वाहा शुक्रमसे ज्योतिरचते ज्योति देवो वस्त्रगोत्पन्न तृतीयतेन पवित्रेण वसूदेवे स्वाहा ओम भूर्भुवस्व स्वाहा भूर्भुवस्व स्वाहा भूर्भुवस्व स्वाहा अस्मिन् कर्म सर्वोज प्राचितार्थ महापूर्णफलाभि
नम इति पश्चात् नारायणाय नमः आनपदवर्तसर्वमायुधेते विन्दते प्राजापत्यकुम्राय स्कोशं गोपत्यं तदा प्रदात्मश्रुते तदा प्रदात्मश्रुते स्वस्ति स्वस्ति श्रद्धा श्रद्धा मेधा मेधा यशः यशः प्रज्ञां प्रज्ञां बुद्धिं बुद्धिं श्रियं श्रियं बलं बलं आयुष्यं आयुष्यं आरोग्यं आरोग्यं देहि मे हव्य वाहक ಯಾವ ಅಗ್ನಿದೇವನು ನಮಗೂ ಮತ್ತು ನಮ್ಮ ಕುಟುಂಬದ ವರ್ಗದವರಿಗೆ ಸ್ವಸ್ತಿಯನ್ನು ಶ್ರದ್ಧೆಯನ್ನು ಪ್ರಿಯವನ್ನು ಆಯುಸ್ಸನ್ನು ಆರೋಗ್ಯವನ್ನು ಭಾಗ್ಯವನ್ನು ನೀಡಿದನು ಅಂತಹ ಕರ್ಮ ಬ್ರಹ್ಮ ಸಹಿತನಾದ ಯಜ್ಞೇಶ್ವರನಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಬೇಡಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಅಗ್ನಿಪುರುಷನನ್ನ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಇಷ್ಟಾರ್ಥ ಕೋರಿಕೆಗಳು ಭಗವಂತ ಅತಿ ಶೀಘ್ರವಾಗಿ ನೆರವೇರಿಸಲಿ. ಅದೇ ರೀತಿಯಾಗಿ ಲಾಕೆ ತಗೊಂಡು ಓಂ ಕೊಂಡಾನೆ ಒಂದು ಪೋಸ್ಟ್ ಬಾಕ್ಸು, ಅದರಲ್ಲಿರುವ ಅಗ್ನಿದೇವನ ಒಬ್ಬ ಪೋಸ್ಟ್ ಮಾಸ್ಟರು ನಿಮ್ಮ ಕೈಲಿ ತಗೊಂಡು ದ್ರವ್ಯವನ್ನ ಒಂದು ಪತ್ರ ಅಂತ ಹೇಳಿ ಭಾವನೆ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಕೋರಿಕೆಗಳನ್ನು ಯಾವ ದೇವರಿಗೆ ಅರ್ಪಣೆ ಮಾಡಬೇಕು ಅಂದ್ಕೊಂಡಿದ್ರು ಆ ದೇವರನ್ನ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಇಷ್ಟಾರ್ಥ ಕೋರಿಕೆಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ನಿಂತಲ್ಲೇ 3 ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಒಬ್ಬೊಬ್ಬರಾಗಿ ಬಂದು ಆ ದ್ರವ್ಯವನ್ನು ಓಂಕುಣದ ಒಳಗಡೆ ಸಮರ್ಪಣೆ ಮಾಡಬೇಕು. ಆಚೆ ಚೆಲ್ಲಬಾರದು, ಓಂಕುಣದ ಒಳಗಡೆನೆ ಆಗಬೇಕು. ಓಂಕುಣದ ಒಳಗಡೆ ಹಾಕಿ ನೆಲ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. कर्माण पापात्मा पापसंभवः त्राहिमां कृपया देव शरणागतवत्सला अन्यदां शरणं नास्ति त्वमेव शरणं मम तस्मात् कारुण्यभावेन रक्ष रक्षो यज्ञनारायण नारायण अखिल गुरु भगवन्नमस्ते भगवन्नमस्ते सर्वं श्री यज्ञनारायणार्पणमस्तु. जय बोलो यज्ञेश्वर महाराज की गोविंद. जय नमः पार्वती पतये. ओम यज्ञेन यज्ञमयजन्म देवातानि धर्माणि प्रमाण्यासन्ति हनाकमयमानस्य यत्र पूर्वेद साध्यासन्ति देवाः यज्ञेश्वरदेवताभ्यो नमो नमः. जय सत्यलक्ष्मी जय जयतो ಭಕ್ತಾದಿಗಳೇ, ಇದೀಗ ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ ಕೊನೆಯ ಘಟ್ಟ ಅಂದ್ರೆ ಭಗವಂತನ ಒಂದು ಕಥಾಶ್ರವಣ. ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ ಎಷ್ಟು ಕಥೆಗಳಿರ್ತವೆ? 5 ಕಥೆಗಳಿರ್ತವೆ. ಅದೇ ರೀತಿಯಾಗಿ ಸತ್ಯನಾರಾಯಣ ಸಂವ್ರತದಲ್ಲಿ ಈ 5 ಕಥೆಗಳಲ್ಲಿ ಸತ್ಯನಾರಾಯಣ ಸಂವ್ರತವನ್ನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು, ಈ ವ್ರತವನ್ನು ಆಚರಣೆಯನ್ನು ಮಾಡಿದ್ರೆ ನಾವು ಎಂತೆಂಥ ಫಲಿತಗಳನ್ನು ಪಡೆದೇವೆ, ಮತ್ತೆ ಸ್ವಾಮಿ ವ್ರತವನ್ನು ಮಾಡ್ತೀವಿ ಅಂತ ಹೇಳಿ ಮಾಡದೇ ಇದ್ರೆ ಎಂತೆಂಥ ಫಲಿತಗಳನ್ನು ಪಡೆದೇವೆ, ಮತ್ತೆ ಸ್ವಾಮಿ ಪ್ರಸಾದವನ್ನು ಸ್ವೀಕರಣೆ ಮಾಡಿದ್ರೆ ಎಂಥ ಫಲಿತಗಳನ್ನು ಪಡೆದೇವೆ, ಮತ್ತೆ ಸ್ವಾಮಿ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ರೆ ನಮಗೆ ಬೇಡ ಅಂತೇಳಿ ಪ್ರಸಾದ ಬಿಟ್ಟು ಹೋದ್ರೆ ಎಂತೆಂಥ ಫಲಿತಗಳನ್ನು ಪಡೆದೇವೆ ಅಂತೇಳಿ ಈ 5 ಕಥೆಗಳಲ್ಲಿ ಅಡಕ ಆಗಿರುತ್ತೆ. ಅದೇ ರೀತಿಯಾಗಿ ಈಗ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯ ಮೊದಲನೇ ಕಥಾಧ್ಯಾಯ. ಹಿಂದೆ ನೈಮಿಷ ಅಂತ ಒಂದು ಅರಣ್ಯ ಇರುತ್ತೆ. ಆ ಅರಣ್ಯದಲ್ಲಿ ಶೌನಿಕಾದಿ ಮಹಾಮುನಿಗಳೆಂಬ ಋಷಿಗಳು ಅರಣ್ಯದಲ್ಲಿ ಕುಟೀರಗಳನ್ನ ಅಂದ್ರೆ ಗುಡಿಸೆಗಳು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಯಜ್ಞ ಯಾಗಾದಿಗಳನ್ನ ಜಪತಪಗಳನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಒಂದು ದಿನ ಆ ಋಷಿಗಳೆಲ್ಲರೂ ಮನುಷ್ಯರು ವಾಸ ಮಾಡಿದ ಜಾಗಕ್ಕೆ ಬರ್ತಾರೆ. ಅಲ್ಲಿಗೆ ಬಂದು ನೋಡಿದಾಗ ಅಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬ ಮಾನವರು ತಮ್ಮ ಪೂರ್ವ ಜನ್ಮದ ಕರ್ಮಗಳಿಂದ ಅಂದ್ರೆ ಹಿಂದಿನ ಜನ್ಮ ಮಾಡಿದ ಕರ್ಮಗಳಿಂದ ಈ ಜನ್ಮದಲ್ಲಿ ಕಷ್ಟಗಳನ್ನು ಬರ್ತಾ ಇರ್ತಾರೆ. ಒಬ್ಬರು ಕೂಡ ಋಷಿಗಳಿಗೆ ಸಂತೋಷವಾಗಿ ಕಾಣ್ತಿದೆ ಇಲ್ಲ. ಆಗ ಋಷಿಗಳು ಎಲ್ಲಾ ಕಡೆ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಮಾಡಿಕೊಂಡು ಈ ಮನುಷ್ಯರ ಕಷ್ಟಗಳನ್ನು ಪರಿಹಾರವನ್ನು ಮಾಡ್ಬೇಕಂತೇಳಿ ಮತ್ತೆ ವಿಚಾರಣೆಗೆ ಬರ್ತಾರೆ. ಅಲ್ಲಿ ಜಪತಪಗಳನ್ನ ಹೋಮಗಳನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ. ಒಂದು ದಿನ ಆ ವಿಷಯಗಳನ್ನು ನೋಡ್ಲಿಕ್ಕೆ ಅವರ ಗುರುಗಳಾದಂತಹ ಸೂತ ಮಹರ್ಷಿಗಳನ್ನ ಗುರುಗಳು ಅವರು ಆ ನಿಮಿಷಾರಣೆಗೆ ಬರ್ತಾರೆ. ಹಾಗೆ ಶಿಷ್ಯರಿಗೆ ಗುರುಗಳನ್ನ ನೋಡಿ ಬಹಳ ಸಂತೋಷವಾಗಿ ಇವರಿಗೆ ಪಂಚೋಪಚಾರಗಳನ್ನ ಮಾಡ್ತಾರೆ. ಉಪಚಾರಗಳನ್ನ ಮಾಡಿ ಗುರುಗಳನ್ನ ಕೇಳ್ತಾ ಇದ್ದಾರೆ, ಗುರುಗಳೇ ನಾವೊಂದು ದಿನ ಮನುಷ್ಯರು ವಾಸ ಮಾಡಿದ ಜಾಗಕ್ಕೆ ಹೋಗಿದ್ರೆ ಅದರಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬ ಮಾನವರು ಒಂದೊಂದು ಕಷ್ಟಗಳಿಂದ ದುಃಖ ಪಡ್ತಾ ಇದ್ದಾರೆ. ಒಬ್ಬರು ಕೂಡ ನಮಗೆ ಸಂತೋಷವಾಗಿ ಕಾಣಿಸ್ತಾ ಇಲ್ಲ. ಆ ಮನುಷ್ಯರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಯಾವುದಾದ್ರು ಪೂಜೆ ಪುರಸ್ಕಾರ ಇದ್ರೆ ಹೋಮ ಹವನಗಳಿದ್ರೆ ನಮಗೆ ತಿಳಿಸ್ಕೊಡಿ, ನಾವು ಅದನ್ನ ಮಾಡಿ ಅವರ ಕಷ್ಟಗಳನ್ನ ಪರಿಹಾರವನ್ನು ಮಾಡ್ತೇವೆ ಅಂತೇಳಿ ಶಿಷ್ಯರು ತಮ್ಮ ಗುರುಗಳನ್ನ ಕೇಳ್ತಾ ಇದ್ದಾರೆ. ಆಗ ಗುರುಗಳು ಹೇಳ್ತಾ ಇದ್ರೆ, ಎಲೆ ಶೌನಿಕಾದಿ ಮಹಾಮುನಿಗಳೇ ಕೇಳಿದ್ರು, ಪೂರ್ವದಲ್ಲಿ ಅಂದ್ರೆ ಹಿಂದೆ ಮಹಾವಿಷ್ಣು ಮತ್ತೆ ನಾರದರ ಮತ್ತೆ ನಡೆದಂತ ಸ್ಕಾಂದ ಪುರಾಣದ ರೇವಾಖಂಡದ ಸತ್ಯನಾರಾಯಣ ಸ್ವಾಮಿ ಒಂದು ವ್ರತಕಥೆ ಇದೆ, ಅದು ನಿಮಗೆ ಹೇಳ್ತೇನೆ ಕೇಳಿ ಅಂತೇಳಿ ಆ ಗುರುಗಳು ತಮ್ಮ ಶಿಷ್ಯರಿಗೆ ಈ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಹೇಳ್ತಾ ಇದ್ದಾರೆ.
ಹಿಂದೆ ಒಂದು ದಿನ ನಾರದ ಮಹರ್ಷಿ ಗೊತ್ತಲ್ವಾ, ನಾರದನ ಕೆಲಸ ಏನು? ಲೋಕವನ್ನು ಹೇಳ್ತಾ ಇದ್ದಾರೆ. ಆಗ ಮಹಾವಿಷ್ಣು ಹೇಳ್ತಾ ಇದ್ರೆ, ಎಲೆ ನಾರದ ಮಹರ್ಷಿ ಪ್ರಪಂಚಾನುಗ್ರಹ ಕಾಂಕ್ಷೆ ಅಂದ್ರೆ ಪ್ರಪಂಚಕ್ಕೆ ಒಳ್ಳೆಯದನ್ನು ನೋಡ್ಬೇಕಂತ ಇನ್ನು ಚೆನ್ನಾಗಿ ಕೇಳ್ತಾ ಇದೆಯಾ. ಯಾವ ಒಂದು ವ್ರತವನ್ನ ಮಾಡಿದರೆ ಮನುಷ್ಯರ ಸಕಲ ಸಂಕಷ್ಟಗಳು ದೂರವಾಗ್ತಾವೋ ಅಂತಹ ಉತ್ತಮವಾದಂತಹ ಒಂದು ಮೀನಿನ ವ್ರತವಿದೆ. ಆ ವ್ರತದ ಹೆಸರು ಬ್ರಹ್ಮಚರ್ಯವನ್ನು ಮಾಡಬೇಕು. ಅಂದ್ರೆ ಯಾವ ರೀತಿಯಾಗಿ ವ್ರತವನ್ನು ಮಾಡಬೇಕು, ಈ ವ್ರತದ ಆಚರಣೆಗೆ ಸಮಯ ಯಾವುದು, ಅಂದ್ರೆ ಯಾವ ದಿನಗಳಲ್ಲಿ ನಾವು ಈ ವ್ರತವನ್ನ ಮಾಡಬೇಕು, ಮತ್ತೆ ಈ ವ್ರತಕ್ಕೆ ಬೇಕಾದಂತಹ ಪೂಜಾ ದ್ರವ್ಯಗಳೇನು, ಮತ್ತೆ ನಾನೇ ಶುಕ್ರವಾರ ಅಥವಾ ಹುಣ್ಣಿಮೆ ಹಿಂದಿನ ಶುಕ್ರವಾರ ಯಾವಾಗ ಬರುತ್ತೋ ಅವಾಗ ಬರುತ್ತೆ. ಕೇದಾರೇಶ್ವರ ವ್ರತ ಅಂದ್ರೆ ದೀಪಾವಳಿ ಹಬ್ಬಕ್ಕೆ ಬರುತ್ತೆ. ವರಮಹಾ ಮತ್ತೆ ಗಣಪತಿ ಚತುರ್ಥಿ ವ್ರತ ಅಂದ್ರೆ ಗಣೇಶನ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿಯಲ್ಲಿ ಬರುತ್ತೆ. ಅಂದ್ರೆ ವ್ರತಗಳಿಗೆಲ್ಲ ಇಂಥ ದಿನದ ನಿಗದಿ ಇದೆ. ಆದ್ರೆ ಸತ್ಯನಾರಾಯಣ ವ್ರತಕ್ಕೆ ಇಂಥ ದಿನದ ನಿಗದಿ ಇಲ್ಲ. ಈ ವ್ರತವನ್ನ ಯಾವಾಗ ಬೇಕಾದ್ರೂ ಮಾಡಬಹುದು. ಭಗವಂತ ಹೇಳ್ತಾ ಇದ್ದಾನೆ, ತಿಥಿರ್ ವಿಷ್ಣು ತಥಾವಾರ ನಕ್ಷತ್ರ ವಿಷ್ಣುವೇರತ ಯೋಗಶ್ಚಕರಣಂ ದೇವ ಸರ್ವ ವಿಷ್ಣುಮಯಂ ಜಗತ್ತು. ಅಂದ್ರೆ ಈ ಪಂಚಾಂಗದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚಾಂಗಗಳು ನಾನೇ ಆಗಿದ್ದ ನನ್ನ ಮನೆ ಸ್ನಾನ ಮಾಡಬೇಕು. ಮತ್ತೆ ನದಿಗೆ ಹೋಗಿ ನದಿಗೆ ಸ್ನಾನ ಮಾಡ್ಕೊಂಡು ಬರಬೇಕು. ಸುತ್ತಮುತ್ತ ಎಲ್ಲೂ ನದಿಗೆಲ್ಲ ಸ್ನಾನ ಮಾಡ್ಲಿಕ್ಕೆ ಅದೇ ರೀತಿಯಾಗಿ ಮನೆಯಲ್ಲೇ ಸ್ನಾನ ಮಾಡ್ಕೊಂಡಿದ್ರ. ಮತ್ತೆ ಮನೆಗೆ ಬಂದು ಮನೆಯನ್ನು ಶುಭ್ರಗೊಳಿಸಿ ವೇದೋಕ್ತ ಬ್ರಾಹ್ಮಣರಿಗೆ ಅದಕ್ಕೋಸ್ಕರ ಅವರಿಗೆ ಒಂದು ಹೊತ್ತಕ್ಕಾಗಷ್ಟು ದವಸ ಧಾನ್ಯಗಳನ್ನು ತರಕಾರಿಗಳನ್ನ ಕೊಡಬೇಕು. ಶಾಸ್ತ್ರದಲ್ಲಿ ನೀವೇನು ಕೊಡ್ಬೇಡಿ, ನಾವೇನು ಕೇಳೋದಿಲ್ಲ. ಅದೇ ರೀತಿಯಾಗಿ ಬಂದಿರತಕ್ಕಂಥ ಬಂಧು ಬಾಂಧವರಿಗೆ ಇಷ್ಟ ಭೋಜನಗಳನ್ನು ಮಾಡಿಸ್ಬೇಕು. ಕೊನೆಯದಾಗಿ ನೀವು ಕೂಡ ಭೋಜನವನ್ನು ಮಾಡಬೇಕು. ಅದೇ ರೀತಿಯಾಗಿ ಸತ್ಯನಾರಾಯಣ ಸಂಘವನ್ನ ದೇವಾಲಯದಲ್ಲಿ ಮಾಡಬಹುದು ಅಥವಾ ನದಿ ತೀರಗಳಲ್ಲಿ ಮಾಡಬಹುದು. ಆಚರಣೆಯನ್ನು ಮಾಡಬೇಕು. 4 ವರ್ಷ ಅಂದ್ರೆ ವರ್ಷಕ್ಕೊಂದ್ಸಲಿ ಅಲ್ಲ, ತಿಂಗಳಿಗೊಂದ್ಸಲಿ ವ್ರತವನ್ನು ಮಾಡಬೇಕು. ಶಾಸ್ತ್ರ ಪ್ರಕಾರ 1 ವರ್ಷಕ್ಕೆ 4 ವರ್ಷಕ್ಕೆ ಹೇಳಿ ಮಹಾವಿಷ್ಣು ನಾರದರಿಗೆ ಸೂತ ಮಹರ್ಷಿಗಳು ಜೌನಿಕಾರರ ಬೆಲೆಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯ ಮೊದಲನೇ ಕಥಾಧ್ಯಾಯ ಸಮಾಪ್ತವಾಯಿತು. ಸಪ್ತಗಿರಿವಾಸ ಗೋವಿಂದ, ಸತ್ಯನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ಅಂದೋರ್ನ ಮಾತ್ರ ಕಪಡವ ಗೋವಿಂದ ಗೋವಿಂದ ಎಲ್ಲ ಹೇಳಬೇಕು ಗೋವಿಂದ ಅಂತ. ಯಾರಾದ್ರೂ ಯಜಮಾನಸ ಗೋವಿಂದ ಇದೆಯಾ? ಯಾರು ಇಲ್ಲಲ್ವಾ? ಗೋವಿಂದ ಅಂದ್ರೆ ಗೋ ಅಂದ್ರೆ ಹಸು, ಇಂದ ಅಂದ್ರೆ ದಾನ ಮಾಡಿದಷ್ಟು, ಒಂದು ಗೋ ದಾನ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಒಂದ್ಸರಿ ಗೋವಿಂದ ನಾಮಸ್ಮರಣೆ ಮಾಡಿದ್ರೆ ಅಷ್ಟು ಫಲ ಸಿಗುತ್ತೆ. ಅದಕ್ಕೋಸ್ಕರ ಗೋವಿಂದ ಅಂದ್ರೆ ಸ್ಮರಣೆ ಮಾಡ. ಈ ಭೂಲೋಕದಲ್ಲಿ ಮೊದಲು ಯಾರು ಈ ಸತ್ಯನಾರಾಯಣ ವ್ರತವನ್ನ ಮಾಡಿದ್ರಂತ ಅದಕ್ಕೊಂದು ಇತಿಹಾಸವಿದೆ. ಸರ್ ತುಪ್ಪ ಮುಡಿಯಲ್ಲ ಬೇಕಾಗುತ್ತೆ ಪರವಾಗಿ ಕಾಲು ನೋವು ಬರುತ್ತೆ ನಿಂತ್ಕೊಂಡದಕ್ಕೆ ಬೇಡಿ ತನ್ನ ಸಂಸಾರ ಸಾಕ್ತಾ ಇರ್ತಾನೆ ಬ್ರಾಹ್ಮಣ. ಒಂದು ದಿನ ಬೆಳಗ್ಗೆ ಎದ್ದು ಆ ಬ್ರಾಹ್ಮಣ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಆ ದಿನ ಕಾಶಿ ಪಟ್ಟಣಕ್ಕೆ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋಗ್ತಾನೆ. ಆದರೆ ಆ ದಿನ ಏನಾಯ್ತು ಏನೋ, ಆ ಕಾಶಿ ಪಟ್ಟಣದಲ್ಲಿ ಯಾರು ಬರುವ ಬ್ರಾಹ್ಮಣನಿಗೆ ಭಿಕ್ಷೆಯನ್ನೇ ಕೊಡೋದಿಲ್ಲ. ಆಗ ಬ್ರಾಹ್ಮಣನಿಗೆ ಬಹಳ ದುಃಖ ಉಂಟಾಗಿ ಆ ಕಾಶಿ ಪಟ್ಟಣದಲ್ಲಿ ಈ ಕಲಿಯುಗದಲ್ಲಿ ಸಕಲ ದಾರಿದ್ರ್ಯಗಳ ನಿವಾರಣೆ ಮಾಡ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಒಂದು ವ್ರತವಿದೆ. ನೀನು ಆ ವ್ರತವನ್ನ ಮಾಡು, ಖಂಡಿತವಾಗಿ ನಿನ್ನ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ, ನಿನ್ನ ದಾರಿದ್ರ್ಯ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಹೇ ಸ್ವಾಮಿ, ಮೊದಲಿನ ನಿರ್ಗತಿಕನು ಒಂದು ಊಟ ಮಾಡ್ಬೇಕಂದ್ರೂ ಭಿಕ್ಷೆ ಬೇಡಿ ಜೀವನ ಮಾಡ್ಬೇಕಿನ್ನ ವ್ರತ ಮಾಡೋದ್ರೆ ಏನು ಮಾಡಲಿ, ನನ್ನೇ ವ್ರತ ಮಾಡ್ಲಿಕ್ಕೆ ಏನೂ ಇಲ್ಲ, ಇದಕ್ಕೆ ಏನಾದ್ರೂ ಉಪಾಯ ಇದೆಯಾ ಬೇರೆ ಅಂತ ಕೇಳ್ತಾರೆ. ಹಾಗೆ ಸನ್ಯಾಸಿ ಹೇಳ್ತಾ ಇದ್ದಾನೆ, ಇದೇ ಬ್ರಾಹ್ಮಣೋತ್ತಮನೇ, ಮೊದಲಿಗೆ ನೀನು ಸತ್ಯನಾರಾಯಣ ವ್ರತವನ್ನ ಆಚರಣೆಯನ್ನು ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊ. ನಿನ್ನ ಸಂಕಲ್ಪ ಈಡೇರಿದ ಮೇಲೆ ಈ ವ್ರತವನ್ನ ಮಾಡೋದೇಳಿ ಆ ಸತ್ಯನಾರಾಯಣ ಸ್ವಾಮಿಯ ವ್ರತದ ವಿಧಾನಗಳೆಲ್ಲವನ್ನ ಆ ಸನ್ಯಾಸಿ ಬ್ರಾಹ್ಮಣನಿಗೆ ಉಪದೇಶ ಮಾಡಿ ಎಲ್ಲಿ ಹೊರಟೋಗ್ತಾನೆ. ಅದೇ ರೀತಿಯಾಗಿ ಬ್ರಾಹ್ಮಣನು ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದು ನಾನು ಸತ್ಯನಾರಾಯಣ ವ್ರತವನ್ನು ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ತಾ ರಾತ್ರಿ ಕೂಡ ನಿದ್ದೆನೆ ಮಾಡೋದಿಲ್ಲ. ಮತ್ತೆ ಮಾರನೇ ದಿನದ ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಆ ದಿನ ಕಾಶಿ ಪಟ್ಟಣಕ್ಕೆ ಭಿಕ್ಷೆಗೆ ಹೋಗೋದಕ್ಕೆ ತಯಾರಾಗಿ ನಿಂತ್ಕೊಂಡು ಆ ಬ್ರಾಹ್ಮಣ ಸತ್ಯನಾರಾಯಣ ಸ್ವಾಮಿಗೊಂದು ಸಂಕಲ್ಪ ಮಾಡ್ಕೊಳ್ತಾರೆ. ಸ್ವಾಮಿ, ಇವತ್ತೊಂದೇ ನಾನು ಕಾಶಿ ಪಟ್ಟಣಕ್ಕೆ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೇನಾದ್ರೂ ನಿನ್ನ ಅನುಗ್ರಹದಿಂದ ನನಗೆ ಯಥೇಚ್ಛವಾದಂಥ ಭಿಕ್ಷೆ ಸಿಕ್ಕಿದೆ, ಅದು ನಾನು ಖಂಡಿತವಾಗಿ ನಿನ್ನ ವ್ರತವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಆ ಕಾಶಿ ಪಟ್ಟಣದಲ್ಲಿ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋಗ್ತಾನೆ ಆ ಬ್ರಾಹ್ಮಣ. ಆ ದಿನ ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ಪ್ರತಿನಿತ್ಯ ಆ ಬ್ರಾಹ್ಮಣನಿಗೆ ಯಾರ್ಯಾರು ಭಿಕ್ಷೆ ಕೊಡ್ತಾ ಇರ್ಲಿಲ್ವೋ ಆ ದಿನ ಅವರು ತಮ್ಮ ಮನೆಗಳು ಕರೆದು ಆ ಬ್ರಾಹ್ಮಣನ ವಸ್ತು ರೂಪದಲ್ಲಿ, ಧನ ರೂಪದಲ್ಲಿ, ಧಾನ್ಯ ರೂಪದಲ್ಲಿ ಆ ಬ್ರಾಹ್ಮಣನಿಗೆ ಭಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಆಗ ಬ್ರಾಹ್ಮಣನಿಗೆ ಬಹಳ ಸಂತೋಷ ಆಗುತ್ತೆ. ಸತ್ಯನಾರಾಯಣ ಮಹಿಮೆಯಿಂದ ನನಗೆ ಯಥೇಚ್ಛವಾದಂತ ಭಿಕ್ಷೆ ಸಿಕ್ಕಿದೆ, ನಾನು ಖಂಡಿತವಾಗಿ ವ್ರತವನ್ನು ಆಚರಣೆಯನ್ನು ಮಾಡಲೇಬೇಕು ಅಂತೇಳಿ ಆ ಭಿಕ್ಷೆ ಬೇಡದ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿ ಅದಕ್ಕೆ ಬಂದ ದುಡ್ಡಿಗೆ ಈ ವ್ರತಕ್ಕೆ ಬೇಕಾದಂತ ಎಲ್ಲ ಪೂಜೆ ದ್ರವ್ಯಗಳು ತೆಗೆದುಕೊಂಡು ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದು ಬಂಧು ಬಾಂಧವರನ್ನ ಆಕರಿಸಿ ಶಾಸ್ತ್ರೋಕ್ತವಾಗಿ ಆ ಬ್ರಾಹ್ಮಣ ತನ್ನ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನ ಮಾಡ್ತಾನೆ. ಅದೇ ರೀತಿಯಾಗಿ ಪ್ರತಿ ತಿಂಗಳ ಕಾಲ ಹುಣ್ಣಿಮೆಯ ಕಾಲದಲ್ಲಿ ವ್ರತವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ಅವನ ದಾರಿದ್ರ್ಯಗಳೆಲ್ಲ
ನಿವಾರಣೆ ಆಗಿ ಆ ಕಾಶಿ ಪಟ್ಟಣದಲ್ಲೊಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಹೋಗ್ತಾನೆ ಆ ಬ್ರಾಹ್ಮಣ. ಅದೇ ರೀತಿಯಾಗಿ ಅವನು ಪ್ರತಿ ತಿಂಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ರೀತಿಯಾಗಿ ಅದೇ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಹುಣ್ಣಿಮೆಯ ಸಮಯದಲ್ಲಿ ಬಂಧು ಬಾಂಧವರನ್ನ ಕರೆದು ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಒಬ್ಬ ಕಾಷ್ಟಗ್ರಾಹಿ ಅಂದ್ರೆ ಕಟ್ಟಿಗೆ ಮಾಡ್ತಕ್ಕಂಥ ವ್ಯಾಪಾರಿ ಅಂದ್ರೆ ಸೌದೆ ಮಾಡ್ತಕ್ಕಂಥ ವ್ಯಾಪಾರಿ ಕಾಡಿಗೆ ಹೋಗಿ ಆ ಕಾಡಿಗೆ ಸಿಗುವಂತ ಕಟ್ಟಿಗೆಯನ್ನು ಕಳೆದುಕೊಂಡು ಈ ಕಾಶಿ ಪಟ್ಟಣದಲ್ಲಿ ಮಾರಾಟ ಮಾಡೋಣ ಅಂತೇಳಿ ಆಗ ಬ್ರಾಹ್ಮಣನ ತನ್ನ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಇರ್ತಾನೆ. ಅದೇ ಕಟ್ಟಿಗೆ ಮಾರನು ಪೂಜೆ ಮುಗಿಯವರೆಗೂ ಅಲ್ಲೇ ಕೂತ್ಕೊಳ್ತಾನೆ. ಆ ಸ್ವಾಮಿ ಒಂದು ಮಹಿಮೆಯಿಂದ ಅವನಿಗೆ ಬಾಯಾರಿಕೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಪೂಜೆ ಎಲ್ಲ ಮುಗಿದಾದ್ಮೇಲೆ ಕಟ್ಟಿಗೆ ಮಾರನು ಬ್ರಾಹ್ಮಣನ ಕೇಳ್ತಾ ಇದ್ದಾನೆ, ಎಲೆ ಸ್ವಾಮಿ, ಎಲೆ ಬ್ರಾಹ್ಮಣ ಅಂದ್ರೆ ಭಕ್ತಿ ಶ್ರದ್ಧೆಗಳಿಂದ ನಿಮ್ಮಿಂದ ಮಾಡ್ತಾ ಇರ್ತಕ್ಕಂಥ ಈ ಪೂಜೆ ಯಾವುದು? ಈ ಪೂಜೆನ ಆಚರಣೆ ಮಾಡಿದ್ರೆ ನಾವ್ ಎಂತಹ ಫಲವನ್ನು ಪಡೆಯುವುದು ನನಗೆ ತಿಳಿಸ್ಬೋದು. ಯಾಕಂದ್ರೆ ಇಷ್ಟು ವರ್ಷ ನಾನು ಈ ಜೀವಮಾನದಲ್ಲಿ ಇಂಥ ಪೂಜೆನ ಎಂದು ಬಂದು ನೋಡ್ಲಿಲ್ಲ, ಏನ್ ಪೂಜೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾನೆ. ಆಗ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಎಲೆ ಕಾಷ್ಟಗ್ರಾಹಿಯೇ, ಇದು ಸತ್ಯನಾರಾಯಣ ಸ್ವಾಮಿ ವ್ರತ ಪೂರ್ವ ಇಷ್ಟಾರ್ಥಗಳನ್ನ ಕೊಡ್ತಕ್ಕಂಥದ್ದು. ನನಗೆ ವ್ರತದ ಅನುಗ್ರಹ. ಇವತ್ತು ನಾನು ಈ ನನ್ನ ಕಟ್ಟಿಗೆ ಬರೆಯನ್ನು ಮಾಡಲಿಕ್ಕೆ ಕಾಶಿ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೇನಾದ್ರು ನಿನ್ನ ಅನುಗ್ರಹದಿಂದ ಈ ನನ್ನ ಕಟ್ಟಿಗೆ ಎಂದಿಗಿಂತ ಹೆಚ್ಚಿನ ದುಡ್ಡಿಗೆ ಮಾರಾಟ ಆದ್ರೆ ಅದೇ ದುಡ್ಡಿನ ನನ್ನ ವ್ರತವನ್ನು ಮಾಡ್ತಾರೆ. ಆ ಕಾಶಿ ಪಟ್ಟಣದ ಶ್ರೀಮಂತ ವ್ಯಕ್ತಿಗಳು ಏನಿರ್ತಾರೋ ಅಲ್ಲಿಗೆ ಕಟ್ಟಿಗೆ ಬರೆಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಆ ದಿನ ಸತ್ಯನಾರಾಯಣ ಸ್ವಾಮಿಯಿಂದ ಪ್ರತಿನಿತ್ಯ ಆ ಕಟ್ಟಿಗೆಗೆ 10 ರೂಪಾಯಿ 20 ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದಾರಲ್ಲ, ಅವತ್ತು ಒಂದಕ್ಕೆ 10ರಷ್ಟು ದುಡ್ಡು ಕೊಟ್ಟು ತಗೊಳ್ತಾ ಇದ್ದಾರೆ. 10 ರೂಪಾಯಿ ಜೊತೆಗೆ ಏನು ಸಿಗಬೇಕು ಎಲ್ಲ ಸುಖವನ್ನು ಅನುಭವಿಸಿ ಅವನ ಅಂತ್ಯಕಾಲ ವೈಕುಂಠ ಲೋಕವನ್ನು ಪಡಿತಾನೆ ಎಂಬುದಾಗಿ ಮಹಾವಿಷ್ಣುನಾಥರಿಗೆ ಸೂತ ಮಹರ್ಷಿಗಳು ಶೂನ್ಯಕಾಲರಿಂದ ಬರೀ ಸತ್ಯನಾರಾಯಣ ಸ್ವಾಮಿ ಬರೆದ ಕಥೆಯ ಇಷ್ಟೇ ಕಥೆ. 2ನೇ ಕಥಾಧ್ಯಾಯ ಸಮಾಪ್ತವಾಯಿತು. ಸತ್ಯನಾರಾಯಣ ಜಯ ಸತ್ಯವಾಮೇಶ ಜಯ ಸತ್ಯಲಕ್ಷ್ಮೀ ಬರಹೆ ಜಯತು ಜಯತೋ. ಗುರುದೇವ ಮಮ ಪಾಪ ಗುರುದೇವ ಮಮದ ಪಮ ಗುರುದೇವ ಮಮ ಪಾಪ ಗುರುದೇವ. ಅವಾಯ ಕ್ರಮಸೇನ ವೀರವೇಂದ್ರ ಸತ್ಯನಾರಾಯಣ ಸ್ವಾಮಿ ಮಹಾ ದ್ವಿತೀಯ ಕಥಾಶ್ರವಣೇನ ಶ್ರೀ ಸ್ವಾಮಿ ಪ್ರಿಯತ ಜಯ ಇಂದಿರಾರಮಣ ಗೋವಿಂದ ಗೋವಿಂದ ಬಾಂಧವ ಗೋವಿಂದ ಗೋವಿಂದ ರಕ್ಷಕ ಗೋವಿಂದ ಗೋವಿಂದ ಗೋವಿಂದ. ಜಯ ನಮ ಪಾರ್ವತಿ ಪತಯೇ. 3ನೇ ಕಥಾಧ್ಯಾಯ. ಈ 3ನೇ ಕಥಾಧ್ಯಾಯದಲ್ಲಿ ಮಹಾವಿಷ್ಣು ನಾರದರನ್ನ ಇಲ್ಲಿ ಕುಳಿತುಕೊಂಡಿದ್ದಾರೆ. ವೈಕುಂಠದಲ್ಲಿ ಕುಳಿತುಕೊಂಡು ನಾರದರಿಗೆ ಹೇಳ್ತಾ ಇದ್ದಾರೆ, ಇಲ್ಲೇ ನಾರದ ಮಹರ್ಷಿ ಈ ಸತ್ಯನಾರಾಯಣ ವ್ರತವನ್ನು ಮತ್ತೊಮ್ಮೆ ಯಾರು ಈ ಭೂಲೋಕದಲ್ಲಿ ಯಾರು ಆಚರಣೆ ಮಾಡ್ತಾರೆ ಅಂತ ಹೇಳಿ ಮತ್ತೊಂದು ಇತಿಹಾಸವಿದೆ. ಅದನ್ನ ಹೇಳ್ತೇನೆ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಉಲ್ಕಮಕ ಎಂಬ ಮಹಾರಾಜ ಇರ್ತಾನೆ. ಆ ಮಹಾರಾಜನು ಒಳ್ಳೆ ಜಿತೇಂದ್ರನಾಗಿರ್ತಾನೆ, ಒಳ್ಳೆ ಬುದ್ಧಿಶಾಲಿ ಆಗಿರ್ತಾನೆ, ಒಳ್ಳೆ ಸತ್ಯವಾದಿ ಮತ್ತೆ ಒಳ್ಳೆ ಧೈರ್ಯಶಾಲಿ ಆಗಿರ್ತಾನೆ. ಆ ರಾಜನು ಪ್ರತಿನಿತ್ಯವೂ ಸಹ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ದೇವಾಲಯಕ್ಕೆ ಹೋಗುವುದು, ಅಲ್ಲಿ ದೇವತ ಆರಾಧನೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ಬಡಬಗರಿಗೆ ದೇವರು ಕೊಟ್ಟು ಅವನ್ನ ಪ್ರತಿನಿತ್ಯ ಸಂತೋಷಪಡಿಸ್ತಾ ಇರ್ತಾನೆ ಈ ರಾಜ. ಈ ರಾಜನ ಅರಮನೆಯಲ್ಲಿ ಅಷ್ಟಲಕ್ಷ್ಮಿಯಲ್ಲಿ ಸಪ್ತಲಕ್ಷ್ಮಿಯಲ್ಲಿ ತುಂಬಿ ತುಳುಕಾಡ್ತಾ ಇರ್ತಾರೆ. ಆದ್ರೆ 5ನೇ ಲಕ್ಷ್ಮಿಯಾದಂತ ಸಂತಾನ ಲಕ್ಷ್ಮಿ ಮಾತ್ರ ರಾಜನ ಅರಮನೆಯಲ್ಲಿ ಇರ್ತಾರೆ. ಆ ರಾಜನಿಗೆ ವಿವಾಹಗಳಾಗಿ ಹಲವಾರು ವರ್ಷಗಳ ಕಾಲ ಆಗಿರುತ್ತೆ. ಅವನಿಗೊಂದು ಸಂತಾನ ಕೂಡ ಇರೋದಿಲ್ಲ. ಆ ರಾಜನು ನೇರವಾಗಿ ತನ್ನ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದು ಅವನ ಹೆಂಡತಿಯಾದಂತ ಭದ್ರಶೀಲಿ ಅಂತ ರಾಣಿ ಇರ್ತಾರೆ. ಆ ರಾಣಿನ ಕರೆದುಕೊಂಡು ಈ ಭೂಲೋಕದಲ್ಲಿ ಸತ್ಯನಾರಾಯಣ ಸ್ವಾಮಿ ಒಂದು ವ್ರತವಿದೆ, ಆ ವ್ರತವನ್ನು ಆಚರಣೆ ಮಾಡಿ ಖಂಡಿತವಾಗಿ ವರ್ಷಕ್ಕೆ ಒಂದು ಸಂತಾನ ಆಗುತ್ತೆ ಅಂತ ಹೇಳಿ ಆ ಗುರುಗಳ ರಾಜನಿಗೆ ಹೇಳ್ತಾರೆ. ಆಗ ರಾಜ ಹೇಳ್ತಾ ಇದ್ದಾನೆ, ಗುರುಗಳೇ, ನಾನು ಈ ವ್ರತವನ್ನು ಆಚರಣೆ ಮಾಡ್ತೀನಿ, ನನಗೆ ವ್ರತದ ವಿಧಾನಗಳೇನಿದ್ದಾವೆಲ್ಲವನ್ನ ನನಗೆ ತಿಳಿಸ್ಕೊಡಿ ಅಂತ ಹೇಳಿ ಆ ವ್ರತದ ವಿಧಾನಗಳೆಲ್ಲ ತಿಳಿದುಕೊಂಡು ತನ್ನ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದು ಬಾಂಧವರನ್ನ ಕರೆಸಿ, ರಾಜ ಪುರೋಹಿತರನ್ನ ಕರೆಸಿ, ಈ ಪೂಜೆಗೆ ಬೇಕಾದಂತ ಎಲ್ಲ ಪೂಜೆ ದ್ರವ್ಯಗಳನ್ನು ಕರೆಸಿ ತನ್ನ ಅರಮನೆಯ ರಾಜ ಸತ್ಯನಾರಾಯಣ ವ್ರತವನ್ನ ಆಚರಣೆ ಮಾಡಿ ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದಾಗ ಆ ವ್ರತಕರ್ಮಗಳು ಯಾರು ಮದುವೆ ವಯಸ್ಸಿಗೆ ಬಂದಿರ್ತಾರೆ. ಅಂದ್ರೆ ಇಂದಿನ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಮದುವೆ ಮಾಡ್ತಾರೆ, ಬಾಲ್ಯ ವಿವಾಹ ಮಾಡ್ತಾರೆ, ಇವಾಗ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಮದುವೆ ಮಾಡ್ತಾರೆ. ಈ ರೀತಿಯಾಗಿ ಆ ವ್ಯಾಪಾರಿ ತನ್ನ ಮಗಳನ್ನ ನೋಡಿ ಯೋಚನೆ ಮಾಡ್ತಾ ಇದ್ದಾನೆ, ಈಗ ನನ್ನ ಮಗಳಿಗೆ ಮದುವೆ ಮಾಡ್ತಕ್ಕಂಥ ವಯಸ್ಸಾಗಿದೆ ಅಂತ ಹೇಳಿ ನನಗೆ ಇವಳಿಗೆ ಮದುವೆ ಮಾಡ್ಬೇಕಂತ ಹೇಳಿ 4 ಜನ ಸೇವಕರನ್ನ ಕಳಿಸ್ತಾರೆ. ಅಂದ್ರೆ ಇಂದಿನ ಕಾಲದಲ್ಲಿ ಸೇವಕರು, ಈಗಿನ ಕಾಲದಲ್ಲಿ ಬ್ರೋಕರ್ಗಳು ಅಲ್ವಾ. 4 ಜನ ಸೇವಕರನ್ನ ಕಳಿಸಿ 4 ದಿಕ್ಕುಗಳು ಕಳಿಸ್ತಾ ಇದ್ದಾರೆ. ನನ್ನ ಮಗಳಿಗೆ ಯಾರಾದ್ರೂ ಒಂದು ಹೊಲ ಇದ್ರೆ ಹುಡ್ಕೊಂಡು ಬನ್ನಿ ಅಂತ ಹೇಳಿ ಆಜ್ಞೆ ಮಾಡ್ತಾರೆ. ಅದೇ ರೀತಿಯಾಗಿ 4 ಜನ ಸೇವಕರು 4 ದಿಕ್ಕುಗಳಿಗೆ ಹೋಗ್ತಾರೆ. ಅತಿ ಶೀಘ್ರವಾಗಿ ಉತ್ತರದ ದಿಕ್ಕಿನಿಂದ ಕಾಂಚನ ಪಟ್ಟಣ ಇರುತ್ತೆ, ಈಗ ಕಂಚಿ ಇದೆ ಅಲ್ವಾ. ಅದು ಈಗಿನ ಕಾಲದಲ್ಲಿ
ಕಾಂಚನ ಪಟ್ಟಣ. ಆ ಪಟ್ಟಣದಿಂದ ಒಬ್ಬ ವರ್ತಕನ ಮಗನನ್ನ ಅವರ ಸಂಸಾರ ಸಮೇತರಾಗಿ ಒಬ್ಬ ಸೇವಕ ಕರೆದುಕೊಂಡು ಬಂದು ಈ ವರ್ತಕನ ಮುಂದೆ ನಿಲ್ಲಿಸ್ತಾರೆ. ಹಾಗೆ ಈ ವರ್ತಕ ಅವನಿಗೆ ಬಂದು ಆ ವರ್ತಕರಿಗೆ ಭಗವಂತ ಶಾಪವನ್ನು ಕೊಡ್ತಾರೆ. ಎಲೆ ವರ್ತಕರೇ, ನಿಮಗೆ ಸಹಿಸಲು ಶಕ್ಯವಾದಂತ ಬಹಳ ದುಃಖ ನಿಮಗೆ ಉಂಟಾಗಲಿ, ಅಂದ್ರೆ ನಿಮ್ಮಿಂದ ಸಹಿಸಕ್ಕೆ ಆಗಿರ್ತಕ್ಕಂಥ ದುಃಖ ನಿಮಗೆ ಬರಲಿಕ್ಕಿಲ್ಲ ಭಗವಂತ ವರ್ತಕರಿಗೆ ಶಾಪವನ್ನು ಕೊಡ್ತಾರೆ. ಅದೇ ಸಮಯದಲ್ಲಿ ಆ ಸತ್ಯನಾರಾಯಣ ಸ್ವಾಮಿ ಈ ವರ್ತಕರು ಯಾವ ರೀತಿ ಇರ್ತಾರೋ ಆ ವೇಷವನ್ನು ಧರಿಸ್ಕೊಳ್ತಾರೆ ಭಗವಂತ. ಧರಿಸ್ಕೊಂಡು ಇಲ್ಲಿ ಬಂದಂತ ಇರ್ತಿದ್ದಲ್ವಾ, ಅವರು ಕಳ್ಳರಲ್ಲ, ಇಂಥ ದೇಶದ ವ್ಯಾಪಾರಿಗಳವರು. ನನ್ನೊಂದು ಶಾಪದಿಂದ ಅವ್ರಿಗೆ ಈ ತರ ಕಷ್ಟಕ್ಕೆ ಉಂಟಾಗಿದೆ. ಈ ನಾಳೆ ಪ್ರಾತಃ ಕಾಲದಲ್ಲಿ ನಾಳೆ ಬೆಳಗ್ಗೆ ಆ ವರ್ತಕರನ್ನ ಮತ್ತೆ ಅವರ ದ್ರವ್ಯ ಸಮೇತರಾಗಲು ಬಿಡುಗಡೆ ಮಾಡ್ತಾರೆ. ನೀನು ಬಿಡುಗಡೆ ಮಾಡಿಲ್ಲ ಅಂದ್ರೆ ನಿನ್ನ ರಾಜ್ಯ ಅದನ್ನ ಪುತ್ರ ಸಮೇತನಾಗಿ ನಿನ್ನ ನಾಶ ಮಾಡ್ತೇನೆ ಅಂತ ಹೇಳಿ ಭಗವಂತ ರಾಜನ ಕಡೆಗೆ ಇಟ್ಟು ಮಾಯ ಹೋಗ್ತಾನೆ. ಇದೇ ರೀತಿಯಾಗಿ ರಾಜ ರಾತ್ರಿಯನ್ನು ಏನು ಮಾಡೋದಿಲ್ಲ. ಜಯ ಸತ್ಯನಾರಾಯಣ ಜಯ ಸತ್ಯಭಾಮೇಶ ಜಯ ಸತ್ಯಲಕ್ಷ್ಮೀ ಪದಗೆ ಜಯತು ಜಯತೋ. ಶ್ರೀ ಸತ್ಯನಾರಾಯಣ ಸ್ವಾಮಿ ನಿರ್ದಾತ್ಮ್ಯ ತೃತೀಯಾಧ್ಯಾಯಃ ನಾಮವಿಷಃ ನಾರೀಕೆಳಗಂಡಧ್ಯಾನಿ ವಿಜ್ಞಾನ ಕರಿಷ್ಯೇದ. ಅರ್ಥ ಆಗ್ತಿದೆ ಕಥೆ ಸರ್? ಸತ್ಯನಾರಾಯಣ ಸ್ವಾಮಿ ನಿರ್ಮಾಣ ವಿದ್ಯಾ ಕಥಾಶ್ರವಣೇನ ಶ್ರೀ ಸ್ವಾಮಿ ರಕ್ಷಕ ಗೋವಿಂದ ಪಾರ್ವತಿ ಪದಯೇ. ಮೂರನೇ ಕಥೆ ಮುಂದುವರೆದ ಭಾಗನೇ ನಾಲ್ಕನೇ ಕಥೆ. ಅದೇ ರೀತಿಯಾಗಿ ಆ ವರ್ತಕ ಇಬ್ಬರು ರಾಜನ ಕೊಟ್ಟಿರುವ ಮುತ್ತುವರ್ತಗಳನ್ನ ಅದನ್ನೆಲ್ಲ ತೆಗೆದುಕೊಂಡು ನದಿ ತೀರಕ್ಕೆ ಬಂಧಿಸಿ ವೇಷ ಧರಿಸಿಕೊಂಡು ಭಗವಂತ ಆ ವರ್ತಕ ಹತ್ರ ಬರ್ತಾನೆ. ಅಲ್ಲಿಗೆ ಬಂದು ಆ ವರ್ತಕರನ್ನ ಕೇಳ್ತಾರೆ, ಎಲೆ ವರ್ತಕರೇ, ನೀವು ನೋಡಿದ್ರೆ ವ್ಯಾಪಾರಿಗಳ ತರ ಕಾಣಿಸ್ತೀರಾ, ನಿಮ್ಮ ಅಡಗಿನಿಂದ ಮುತ್ತುವರ್ತಾಗಿದ್ರೆ. ಆಗ ಸನ್ಯಾಸಿ ವರ್ತಕರಿಗೆ ಹೇಳ್ತಾರೆ, ಎಲೆ ವರ್ತಕರೇ, ನಿಮ್ಮ ಮಾತು ಯಥಾರ್ಥವಾಗಲಿ, ನೀವೇನು ಹೇಳಿದ್ರು ಹಂಗೆ ಆಗಿರುತ್ತೆ ಶಾಪ್ ಕೊಟ್ಟು ಆ ಸನ್ಯಾಸಿ ಇಲ್ಲಿಂದ ಹೊರಟೋಗ್ತಾರೆ. ಅದೇ ರೀತಿಯಾಗಿ ವರ್ತಕರು ಅಡಗನ್ನ ಹಾಕಿಬಿಟ್ಟು ನದಿಯಲ್ಲಿ ಸ್ವಲ್ಪ ದೂರ ಪ್ರಯಾಣವನ್ನ ಮಾಡ್ತಾರೆ. ಮಧ್ಯಾಹ್ನ ಕಾಲ ಆಗಿರುತ್ತೆ. ಅಡಗನ ಒಂದು ದರದಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಮತ್ತೆ ಅಡುಗೆಗೆ ಹತ್ತಿ ನೋಡಿದಾಗ ಅದರಲ್ಲಿ ಇರ್ತಕ್ಕಂಥ ಉತ್ತರಾತ್ಮ ಹೋಗ್ಬಿಟ್ಟು ಇಲ್ಲೇ ಬಿಡ್ಲಿಕ್ಕೆ ಆಗೋದಿಲ್ಲ. ಆಗ ವರ್ತಕನ ದುಃಖದಿಂದ ಮೂರ್ಛೆ ಹೊರಟೋಗ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಮೂರ್ಛೆ ಹೋಗ್ತಾ ಇದೆ, ಈಗಿನ ಕಾಲದಲ್ಲಿ ಆಗಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡೋದು. ಅದೇ ರೀತಿಯಾಗಿ ಆ ವ್ಯಾಪಾರಿ ಮೂರ್ಛೆ ಹೊರಟೋಗ್ತಾನೆ. ಹೇಳಿದಂಥ ಅಸತ್ಯ ವಾಕ್ಯವನ್ನ ಮನ್ನಿಸು, ನಾವು ಮಾಡಿದಂಥ ಅಪರಾಧವನ್ನ ಕ್ಷಮಿಸು, ನಮ್ಮ ದ್ರವ್ಯವನ್ನು ನಮಗೆ ಅನುಗ್ರಹಿಸು ಅಂತ ಹೇಳಿ ಬೇಡ್ಕೊಳ್ತಾ ಇದ್ರು ಅವರು. ಆಗ ಸನ್ಯಾಸಿ ತನ್ನ ನಿಜರೂಪವನ್ನು ತೋರಿಸ್ತಾ ಇದೆ. ನಿಜರೂಪ ಅಂದ್ರೆ ಮಹಾವಿಷ್ಣುವಿನ ಅವತಾರ, ತ್ರಿವಿಕ್ರಮನಾಗಿ ಬರಬೇಕು ಭಗವಂತ, ಭೂಮಿಯಿಂದ ಆಕಾಶದಿಂದ ಭಗವಂತ ಬರಬೇಕು ಅಂತ ಆ ವರ್ತಕರಿಗೆ ಹೇಳ್ತಾ ಇದ್ದಾರೆ. ಎಲೆ ವರ್ತಕನೇ, ನಿನ್ನ ಮನೆಯಲ್ಲಿ ಒಂದು ಸಂತಾನವಿರಲಿಲ್ಲ, ಅದನ್ನ ನಿನಗೆ ಕೊಟ್ಟಿದ್ದೆ ನಾನು. ನಿನ್ನ ಮನೆಯಲ್ಲಿ ಧನದಾನವಿರಲಿಲ್ಲ, ಅದನ್ನ ನಿನಗೆ ಕೊಟ್ಟೆ. ನಿನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಲ್ಲಿ ನಿನಗೆ ಕೊಟ್ಟಿದ್ದೆ. ಆದ್ರೂ ನಿನಗೆ ಸಂತಾನ ಆದ್ಮೇಲೆ ನನ್ನ ವ್ರತವನ್ನ ಮಾಡ್ತೀನಿ ಅಂತ ಹೇಳಿದೆ. ಅವಾಗ್ಲೂ ಮಾಡಿಲ್ಲ. ಅವಾಗ ಕೇಳಿದ್ರೆ ನಿನ್ನ ಮಗಳ ಮದುವೆಗೆ ಮಾಡ್ತೀನಿ ಅಂತ ಹೇಳಿದೆ. ಅವಾಗ್ಲೂ ಈ ವ್ರತವನ್ನ ಮಾಡಲಿಲ್ಲ. ನಿನ್ನ ಮಗಳು ಹುಟ್ಟಿದಾಗಿಂದ ಇಷ್ಟು ವರ್ಷಗಳ ಕಾಲ ನನ್ನ ವ್ರತವನ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ಮುಂದೂಡ್ಕೊಂಡು ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಈ ತರ ಕಷ್ಟಗಳು ನಿನಗೆ ಉಂಟಾಗ್ತಾ ಇದೆ. ನೀನು ನನ್ನ ವ್ರತವನ್ನ ಆಚರಣೆ ಮಾಡಿದ್ರೆ ಖಂಡಿತವಾಗಿ ನಿನ್ನ ಕಷ್ಟಗಳಲ್ಲಿ ಪರಿಹಾರವಾಗ್ತದೆ ಅಂತ ಹೇಳಿ ಭಗವಂತ ಆ ವರ್ತಕರಿಗೆ ಹೇಳ್ತಾರೆ. ಆಗ ವರ್ತಕರು ಹೇಳ್ತಾರೆ, ಒರೇ ಸ್ವಾಮಿ, ನಾವು ಖಂಡಿತವಾಗಿ ನಿನ್ನ ವ್ರತವನ್ನ ಮಾಡ್ತೇವೆ, ನಾವು ಮಾಡಿದಂಥ ಅಪರಾಧವನ್ನ ಕ್ಷಮಿಸು, ನಮ್ಮನ್ನು ಮನ್ನಿಸು ಅಂತ ಹೇಳಿ ಈ ವರ್ತಕರು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಭೂಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಹಾಗೆ ಸತ್ಯನಾರಾಯಣ ಸಂತುಷ್ಟನಾಗಿ ಆ ವರ್ತಕರಿಗೆ ಭಗವಂತ ಅನೇಕ ವರಗಳನ್ನು ಕೊಟ್ಟು ಮಾಯ ಹೋಗ್ತದೆ. ಮಗಳೇ, ಇದೇ ಕಲಾವತಿ, ನಿಮ್ಮ ಯಜಮಾನರು ನೀರಿನಲ್ಲಿ ಮುಳುಗಿ ಸತ್ತೋಗಿದ್ದಾರಮ್ಮ ಅಂತೇಳಿ ಒಂದು ಅಶುಭ ವಾರ್ತೆಯನ್ನು ಹೇಳ್ತಾರೆ. ಹಾಗೆ ಕಲಾವತಿಗೆ ಬಹಳ ದುಃಖ ಆಗುತ್ತೆ. ದುಃಖ ಪಟ್ಕೊಂಡು ಅತಿ ವೇಗವಾಗಿ ತನ್ನ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಪತಿಯ ಪಾದುಕೆಗಳನ್ನು ತೆಗೆದುಕೊಂಡು ಬರ್ತಾರೆ. ಪಾದುಕೆಗಳಂದ್ರೆ ಆ ದಂಪತಿ ಸಮೇತರಾಗಿ ತನ್ನ ಮನೆಗೆ ಸತ್ಯನಾರಾಯಣ ವ್ರತವನ್ನು ಮಾಡ್ತಾರೆ. ಮತ್ತೆ ಕೊನೆಯದಾಗಿ ಸ್ವಯಂ ಪ್ರಸಾದವನ್ನ ಸ್ವೀಕರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಅವರು ಆಜೀವ ಪರ್ಯಂತ ಅಂದ್ರೆ ಎಷ್ಟು ವರ್ಷಗಳ ಕಾಲ ಬದುಕಿರ್ತಾರೋ ಅಷ್ಟು ವರ್ಷಗಳ ಕಾಲ ಪ್ರತಿ ತಿಂಗಳು ತಪ್ಪದೇ ವ್ರತವನ್ನು ಮಾಡಿ ಇಹಲೋಕದಲ್ಲಿ ಸಂಪೂರ್ಣ ಸುಖ ಅನುಭವಿಸ್ತಾರೆ. ಇಹಲೋಕ ಅಂದ್ರೆ ಈ ಭೂಲೋಕದಲ್ಲಿ ಏನೇನು ಸುಖ ಬೇಕು ಎಲ್ಲ ಸುಖಗಳನ್ನು ಅನುಭವಿಸಿ ಅವರ ಅಂತಕಾಲದ ಸಾಕ್ಷಾತ್ ವೈಕುಂಠ ಲೋಕವನ್ನು ಪಡೆದಾರೆ ಎಂಬುದಾಗಿ ಮಹಾವಿಷ್ಣು ನಾರದರಿಗೆ ಸೂತರು ಶಬರಿಕಾಯದ ಬೆಂಬಲಿಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯ 4ನೇ ಕಥಾಧ್ಯಾಯ ಸಮಾಪ್ತವಾಯಿತು. ಜಯ ಸತ್ಯನಾರಾಯಣ ಜಯ ಸತ್ಯಭಾಮೇಶ ಜಯ ಸತ್ಯಲಕ್ಷ್ಮೀ ಪದಗೆ ಜಯತು ಜಯತೋ. ಚತುರ್ಥಾಧ್ಯಾಯಃ ಸತ್ಪುಣ್ಯದ ಶ್ರೀ ನಾರೀಕೆಳಗಂಡಧ್ಯಾನಿ ವಿಜ್ಞಾನ ಕರಿಷ್ಯೇದ. ಪ್ರಾಣಾಯ ಸ್ವಾಹಾಯ
ಓಂ ಶಂಕರಚಕ್ರಧರ ಪುಷ್ಪದೈತ್ಯಹರ ಸರ್ವಲೋಕಶರಣ ಶಂಕರಚಕ್ರಧರ ಪುಷ್ಪದೈತ್ಯಹರ ಸರ್ವಲೋಕಶರಣ ಮಮ ತಾಪಮ ಗುರುದೇವ ಮಮ ಪಾಪಮ ಗುರುದೇವ ಮಮ ತಾಪಮ ಗುರುದೇವ ಮಮ ಪಾಪಮ ಗುರುದೇವ. ಐದನೇ ಕತೆ, ಒಂದು ನಿಮಿಷ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಆ ಮಹಾವಿಷ್ಣು ನಾರದರನ್ನ ಎಲ್ಲಿ ಕುಳಿಸ್ಕೊಂಡಿದ್ದಾರೆ? ಇನ್ನು ವೈಕುಂಠದಲ್ಲಿ ಕುಳಿಸ್ಕೊಂಡು ನಾರದರಿಗೆ ಹೇಳ್ತಾ ಇದ್ದಾರೆ, ಎಲ್ಲಿ ನಾರದ ಋಷಿ, ಈ ಭೂಲೋಕದಲ್ಲಿ ಕೊನೆಯ ಬಾರಿಗೆ ಯಾರು ಈ ವ್ರತವನ್ನ ಮಾಡೋದು ಅಂತ ಹೇಳಿ ಒಂದು ಇತಿಹಾಸವಿದೆ, ಅದನ್ನ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ. ವೈಕುಂಠದಲ್ಲಿ ನಾರದರನ್ನು ಕುಳಿಸ್ಕೊಂಡು ಹೇಳ್ತಾ ಇದ್ದಾರೆ, ನಾರದ ಋಷಿ ಕೊನೆಯದಾಗಿ ಈ ಭೂಲೋಕದಲ್ಲಿ ಯಾರು ಈ ವ್ರತವನ್ನ ಮಾಡೋದು ಅಂತ ಹೇಳಿ ಒಂದು ಇತಿಹಾಸವಿದೆ, ಅದನ್ನ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಅಂಗಧ್ವಜ ಮಹಾರಾಜನಿರ್ತಾರೆ. ಆ ಮಹಾರಾಜ ಒಳ್ಳೆ ಜಿತೇಂದ್ರನಾಗಿರ್ತಾನೆ, ಒಳ್ಳೆ ಬುದ್ಧಿಶಾಲಿ ಆಗಿರ್ತಾನೆ, ಒಳ್ಳೆ ಸತ್ಯವಾದಿ ಆಗಿರ್ತಾನೆ. ಆ ರಾಜನಿಗೆ ಸಂತೋಷ ಆಗುತ್ತೆ, ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ನನ್ನ ರಾಜನ ಪಟ್ಟ ಮತ್ತೆ ನನಗೆ ಸಿಕ್ಕಿದೆ ಅಂತೇಳಿ ಕುದುರೆಯನ್ನ ಎತ್ತಿ ನನ್ನ ರಾಜ್ಯಕ್ಕೆ ಹೋಗ್ತಾನೆ. ಹೋಗಿ ನೋಡಿದಾಗ ಅವನ 101 ಜನ ಮಕ್ಕಳು ಬದುಕಿರ್ತಾರೆ, ಅವನ ಹೆಂಡತಿಯರು ಬದುಕಿರ್ತಾರೆ, ಅವನ ರಾಜ್ಯ ಸುಭಿಕ್ಷವಾಗಿರ್ತಾರೆ, ರಾಜ್ಯದ ಪ್ರಜೆಗಳು ಆರೋಗ್ಯವಾಗಿರ್ತಾರೆ. ಆದರೆ ಅದನ್ನು ತನ್ನ ರಾಜ್ಯದ ಈಶಾನ್ಯ ದಿಕ್ಕನ್ನು ದೇವಮೂಲೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಾಲಯವನ್ನ ಕಟ್ಟಿಸ್ಬಿಟ್ಟು ಅಲ್ಲಿ ಪ್ರತಿ ತಿಂಗಳಲ್ಲ ಪ್ರತಿನಿತ್ಯ ಆ ರಾಜನೇ ಪೂಜೆನ ಮಾಡ್ತಾ ಇರ್ತಾರೆ. ರಾಜನೇ ಕಥೆ ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಒಂದು ರಾಜೀವ ಪರ್ಯಂತ ಅಂದ್ರೆ ಎಷ್ಟು ವರ್ಷಗಳ ಕಾಲ ಬದುಕಿರ್ತಾನೋ ಅಷ್ಟು ವರ್ಷಗಳ ಕಾಲ ಪ್ರತಿನಿತ್ಯ ಈ ವ್ರತವನ್ನು ಆಚರಣೆ ಮಾಡಿ ಇಹಲೋಕದಲ್ಲಿ ಸಂಪೂರ್ಣ ಸುಖ ಅನುಭವಿಸ್ತಾನೆ. ಜಯ ಸತ್ಯನಾರಾಯಣ, ಜಯ ಸತ್ಯಭಾಮೇಶ, ಜಯ ಸತ್ಯ ಲಕ್ಷ್ಮೀ ಬದಯೇ, ಜಯದು ಜಯದು. ಖುಷಿ ಆಗುತ್ತಾ? ಗಿಂಬಲ ಒನ್ ಅವರ್ ಕರೆಕ್ಟ್ ಅಣ್ಣನ ಗಿಂಬಲ ಅನೇನ ಸಂಗೀತಗಾನ ಪ್ರಿಯ ಸಂಗೀತಗಾನ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ, ಮನವೆಂಬ ಮಂಟಪ ಬೆಳಗಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ, ಎಂದೆಂದು ಸ್ಥಿರವಾಗಿ ನೀರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನನಗಾಗಿಯೇ ನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು, ನನಗಾಗಿಯೇ ನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು, ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಪನ್ನೀರ ಅಭಿಷೇಕ ನಾ ಮಾಡಿದೆ, ಕರುಣಾಳು ನೀಯನ್ನ ಕಾಪಾಡಿದೆ, ಪನ್ನೀರ ತುಂಬಿದೆ, ನಾ ಕಾಣದ ಆನಂದ ನೀ ನೀಡಿದೆ, ಕಾಪಾಡು ಶ್ರೀ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುದ, ಗೆಜ್ಜೆಯ ಕಾಲ್ಗಳ ನಾದವ ತೋರುದ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುದ, ಗೆಜ್ಜೆ ಕಾಲ್ಗಳ ನಾದವ ತೋರುದ, ಸಚನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕ್ಕೆ ಮಾನವ ಸಿದ್ಧಿಯ ತೋರೆ,
ಕನಕವೃಷ್ಟಿಯ ಕರೆಯುತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಬಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರದ ಲಕ್ಷ್ಮೀ ಬಾರಮ್ಮ ಅತ್ಯೆತ್ತಗಲದೆ ಭಕ್ತರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ಯೆತ್ತಗಲದೆ ಭಕ್ತರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಒಳೆಯುವ ಪುತ್ತಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತೂಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತೂಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅರಗಿಣಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ವಾಚ ಮನಸ ಇಂದ್ರಿಯ ಬುದ್ಧಿ ಆತ್ಮನಾವ ಪ್ರಕೃತಿ ಸ್ವಭಾವತ್ ಕರೋಮಿ ಯದ್ಯತು ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಮಂತ್ರಹೀನ ಕ್ರಿಯಾಹೀನ ಭಕ್ತಿಹೀನ ಜನಾರ್ದನ ಯತ್ಕೃತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಉದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮೋ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮೋ ನಮಃ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಂ ಶ್ರೀ ರಮಾ ಸಹಿತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವತಾ ದಿವ್ಯ ಪಾದ ಅರ್ಪಣಮಸ್ತು. ಅದೇ ರೀತಿಯಾಗಿ ನನ್ನ ಸಂಜೆಯಿಂದ ಎಲ್ಲ ಮಂತ್ರವನ್ನು ನಾವೇ ಹೇಳ್ಕೊಳ್ತಾ ಇದೀವಿ ಅಲ್ವಾ. ಪೂಜೆ ಮುಗಿಯ ಕೊನೆಘಟ್ಟದಲ್ಲಿ ಮತ್ತೆ ಹೋಮ ಮುಗಿಯ ಕೊನೆಘಟ್ಟದಲ್ಲಿ ಮಾತ್ರ ಮಂತ್ರವನ್ನು ಬಯಲಿಸ್ತೇವೆ. ಅದ್ಯಾಕೆಂದ್ರೆ ನಾವು ಯಾವುದೊಂದು ಪೂಜೆಯನ್ನು ಮಾಡಬೇಕಾದ್ರೂ ಅಷ್ಟೇ, ಆ ಪೂಜೆಯನ್ನು ವೀಕ್ಷಣೆ ಮಾಡಬೇಕಾದ್ರೂ ಅಷ್ಟೇ ತ್ರಿಕರಣ ಶುದ್ಧಿ ಇರಬೇಕು. ತ್ರಿಕರಣ ಅಂದ್ರೆ ಕಾಯ ವಾಚ ಮನಸ್ಸು. ನಾವು ಯಾವುದೊಂದು ಪೂಜೆಯನ್ನು ಮಾಡಬೇಕಾದ್ರೆ ಕಾಯ ಅಂದ್ರೆ ನಮ್ಮ ಶರೀರ ಶುದ್ಧಿಯಾಗಿರ್ಬೇಕು, ವಾಚ ಅಂದ್ರೆ ಮಾತನಾಡ್ತಕ್ಕಂಥ ಮಾತು ಅಂದ್ರೆ ನಾವು ಪೂಜೆಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಆ ಭಗವಂತನ ಬಗ್ಗೆ ಮಾತ್ರ ನಾವು ಮಾತಾಡಬೇಕು, ಅನ್ಯ ವಿಚಾರಗಳನ್ನ ಮಾತಾಡಬಾರ್ದು. ಎಷ್ಟೋ ದಿನದ ಮೇಲೆ ಸಿಕ್ಕಿರ್ತಾರೆ, ಏನೊಂದು ವಿಚಾರಗಳನ್ನ ಮಾತಾಡ್ಕೊಳ್ತಾ ಇರ್ತಾರೆ ಅಲ್ವಾ. ಅದೇ ರೀತಿಯಾಗಿ ಮತ್ತೆ ಮನಸ್ಸು, ನಾವು ಯಾವುದೊಂದು ಪೂಜೆನ ಮಾಡಬೇಕಾದ್ರೆ ಏಕಾಗ್ರತೆಯಿಂದ ಗಮನ ಈ ಕಡೆ ಕೊಟ್ಟು ನಾವು ಪೂಜೆನ ಮಾಡಬೇಕು. ಮನುಷ್ಯನ ಮನಸ್ಸು ಯಾವ ಥರ ಅಂದರೆ ಚಂಚಲ, ಒಂದು ಕೋತಿ ಥರ. ಕೋತಿ ಸುಮ್ಮನೆ ಇರುತ್ತಾ? ದೇಹ ಮಾತ್ರ ಇಲ್ಲಿರುತ್ತೆ ಅಷ್ಟೇ, ಮನಸ್ಸು ಅಲ್ಲಿ ಭಟ್ರತ್ರ ಹೋಗಿರುತ್ತೆ ಅಲ್ವಾ. ಅಡುಗೆ ಏನು ಮಾಡ್ತಾ ಇದ್ರು, ಬೆಳಗ್ಗಿಂದ ಟಿಫನ್ ಬಿಟ್ಟಿಲ್ಲ ಸ್ವಾಮಿಗಳು, ಇನ್ನು ಮಂಗಳಾರತಿ ಮಾಡಿಲ್ಲ ಅಲ್ವಾ ಸರ್, ಎಲ್ಲೆಲ್ಲ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಾವು ಇಷ್ಟೊತ್ತು ಮಾಡಿದಂತೆ ಪೂಜೆ ಪುನಸ್ಕಾರಗಳೇನಾದರೂ ಈ ತ್ರಿಕರಣ ಶುದ್ಧಿಯಲ್ಲಿ ಏನೋ ತಪ್ಪು ನೆಪ್ಪುಗಳಾಗಿದ್ದರೆ ಅವೆಲ್ಲ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ಕೊಂತೇಳಿ ಆವಾಗ ಈ ಮಂತ್ರದ ಅರ್ಥ. ಅದೇ ರೀತಿಯಾಗಿ ಎಲ್ಲೋ ಒಂದು ಪೂಜೆ ಪುನಸ್ಕಾರಕ್ಕೆ ಹೋದರೆ ಪೂಜೆ ಮುಗಿಯೋ ಕೊನೆಯ ಘಟ್ಟದಲ್ಲಿ ಎಲ್ಲರಿಗೂ ಪುಷ್ಪ ಅಕ್ಷತೆಗಳನ್ನು ಕೊಡ್ತಾರೆ ಅಲ್ವಾ. ಏನಕ್ಕೆ ಕೊಡ್ತಾರೆ? ನಿಮ್ಮ ಇಷ್ಟಾರ್ಥ ಕೋರಿಕೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಲಿಕ್ಕೆ ಕೊಡ್ತಾರೆ. ಅದೇ ರೀತಿಯಾಗಿ ಇಂದಿನ ಕಾಲದಲ್ಲಿ ಈ ಥರ ಒಂದು ಗೃಹ ಪ್ರವೇಶ ಅಥವಾ ಮದುವೆ ನಾಮಕರಣ ಅಂತೇಳಿ ಬಂಧು ಬಾಂಧವ್ರಿಗೆ ಯಾರಿಗಾದ್ರೂ ತಿಳಿಸ್ಬೇಕಾದ್ರೆ ಏನು ಮಾಡ್ತಾ ಇದ್ರು? ಯಾರ ಕೈಲಾದರೂ ಹೇಳಿ ಕಳಿಸ್ತಾ ಇದ್ರು. ಇನ್ನೂ ಸ್ವಲ್ಪ ಮುಂದೆ ಬಂದಮೇಲೆ ಪೋಸ್ಟ್ ಮ್ಯಾನ್ ಬಂದ, ಒಂದು ಲೆಟರ್ ಬರೆದು ಅದರಲ್ಲಿ ವಿಚಾರ ಬರೆದು ಅಡ್ರೆಸ್ ಬರೆದು ಪೋಸ್ಟ್ ಬಾಕ್ಸ್ ಹಾಕಿದ್ರೆ ಪೋಸ್ಟ್ ಮ್ಯಾನ್ ತಗೊಂಡೋಗಿ ಆ ಅಡ್ರೆಸ್ಗೆ ಕೊಡ್ತಾ ಇದ್ದ. ಆಗ ವಿಚಾರ ಗೊತ್ತಾಗಿ ಅವ್ರು ಬರ್ತಾ ಇದ್ರು. ಈ ಕಾಲಕ್ಕೆ ತಕ್ಕಂಗೆ ಎಲ್ಲರಿಗೂ ಮನೆಗೆ ಹೋಗಿ ಕರೆದಿದ್ರಾ? ಏನು ಆ ಥರದಲ್ಲಿ ಸುತ್ತಮುತ್ತ ಇರೋರಿಗೆ
ಕರೆದಿರ್ತಾರೆ. ಇನ್ನೆಲ್ಲರಿಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬಿಡ್ತೀರಾ, ಫೋನ್ ಮಾಡಿ ಹೇಳ್ತೀರಾ. ಅದೇ ರೀತಿಯಾಗಿ ಭಗವಂತನಿಗೆ ನಿಮ್ಮ ಇಷ್ಟಾರ್ಥ ಕೋರಿಕೆಗಳನ್ನ ಅರ್ಪಣೆ ಮಾಡಲಿಕ್ಕೆ ಯಾರ ಕೈಲಾದ್ರೂ ಹೇಳಿ ಕಳಿಸಂದ್ರೆ ಭಗವಂತ ಎಲ್ಲಿದ್ದಾರಂತ ಗೊತ್ತಿಲ್ಲ, ಒಂದು ಲೆಟರ್ ಬರೆಯಂದ್ರೆ ಅಡ್ರೆಸ್ ಗೊತ್ತಿಲ್ಲ, ಒಂದು ಫೋನ್ ಮಾಡಿ ಹೇಳೋದಂದ್ರೆ ಭಗವಂತ ಫೋನ್ ಯೂಸ್ ಮಾಡಲ್ಲ ಅಲ್ವಾ. ಇನ್ಯಾವ ರೀತಿ ನಿಮ್ಮ ಇಷ್ಟಾರ್ಥಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕಂದ್ರೆ ನಿಮ್ಮ ಕೈಲಿ ಇರ್ತಕ್ಕಂಥ ಪುಷ್ಪಾಕ್ಷತೆಗಳನ್ನ ಒಂದು ಪತ್ರ ಅಂತೇಳಿ ಭಾವನೆ ಮಾಡ್ಕೋಬೇಕು. ಶಾಸ್ತ್ರ ಹೇಳುತ್ತೆ ಯದ್ಭಾವ ಸದ್ಭವತಿ, ಪತ್ರ ಅಂತೇಳಿ ಭಾವನೆ ಮಾಡಿಕೊಂಡು ನಂಬಿಕೆಯನ್ನು ಪೆಂತಗೊಳ್ಬೇಕು. ಅಂದ್ರೆ ಈ ತರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದೀವಿ ಅದ್ರ ಮುಖ್ಯವಾಗಿ ಏನಿರಬೇಕು, ನಂಬಿಕೆ ಇರಬೇಕು. ನಂಬಿಕೆ ಅಂತ ಒಂದು ಕಲ್ಲಿಗೆ ಕೈ ಮುಗಿದ್ರೂ ಆ ಕಲ್ಲಿನೊಂದು ಶಕ್ತಿ ಇರುತ್ತೆ. ಅದೇ ರೀತಿಯಾಗಿ ನಂಬಿಕೆಯನ್ನು ಪೆಂತಗೊಂಡು ತಮ್ಮ ಇಷ್ಟಾರ್ಥ ಕೋರಿಕೆಗಳನ್ನ ಆ ಪತ್ರದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಂದ್ರೆ ಭಗವಂತ ನೀವು ಕೋಟಿ ಆಸ್ತಿ ಕೊಟ್ಟರು ಭಗವಂತ ತೃಪ್ತಿ ಆಗ್ತಾನಲ್ವಾ, ತೃಪ್ತಿ ಆಗೋದಿಲ್ಲ. ಭಗವಂತ ಮುಖ್ಯವಾಗಿ ಏನ್ಬೇಕು, ಭಕ್ತಿ. ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೆ ಆದ್ರೆ ಆ ಭಗವಂತನಿಗೆ ಗೊತ್ತಿರುತ್ತೆ ಯಾರ್ಯಾರಿಗೆ ಎಂತೆಂಥ ಫಲಿತಗಳನ್ನ ಕೊಡಬೇಕಂತ. ಅವರವರು ಮಾಡಿದ ಕರ್ಮಗಳಿಗೆ ಸೇರಬೇಕು ಭಗವಂತ ಅವ್ರ ಇಷ್ಟಾರ್ಥ ಕೋರಿಕೆಗಳು ನೆರವೇರಿಸ್ತಾ ಇರ್ತಾನೆ. ಅದೇ ರೀತಿಯಾಗಿ ಸಾಕ್ಷಾತ್ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲರೂ ನಿಮ್ಮ ಇಷ್ಟಾರ್ಥ ಕೋರಿಕೆಗೆ ನೆರವೇರಿಸಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆ ಆಯುಷ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಕುಟುಂಬಗಳಲ್ಲಿ ನವಗ್ರಹಗಳಿಗೆ ಸಂಬಂಧಪಟ್ಟ ದೋಷಗಳೇನಾದರೂ ಇದ್ದರೆ ಅವೆಲ್ಲವೂ ಪರಿಹಾರವಾಗಲಿ. ಮತ್ತೆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಏನಾದರೂ ಮೃತ್ಯು ಗಂಡಾಂತರಗಳೇನಾದರೂ ನಿಮ್ಮ ಕುಟುಂಬದಲ್ಲಿದ್ದರೆ ಅವೆಲ್ಲವೂ ಪರಿಹಾರವಾಗಲಿ. ಮತ್ತು ಅಷ್ಟಲಕ್ಷ್ಮಿಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಗೃಹದಲ್ಲಿ ಈ ಅಷ್ಟಲಕ್ಷ್ಮಿಯರ ಅನುಗ್ರಹ ನಿಮ್ಮ ಮನೆಗೆ ಸದಾ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ನಿಂತಲ್ಲೇ 3 ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಒಬ್ಬೊಬ್ಬರಾಗಿ ಬಂದು ಪುಷ್ಪಾಕ್ಷತೆನ ಭಗವಂತರ ಪಾದಕ್ಕೆ ಅರ್ಪಣೆ ಮಾಡಬೇಕು. ಪಾಪೋಹಂ ಪಾಪಕರ್ಮಾಣ ಪಾಪಾತ್ಮಾ ಪಾಪಸಂಭವ ರಾಹ್ಯಮಾಂ ಕೃಪಯಾ ದೇವ ಶರಣಾಗತ ವತ್ಸರ ಅನ್ಯದಾಂ ಶರಣಂ ನಾಸ್ತೆ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ಪಾರ್ವತಿ ಪದೇ ವೆಂಕಟರಮಣ